ನಮ್ದು ಇವಾಗ 30 ವರ್ಷದಿಂದನೂ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಲ್ಲ ಪೈಪೆಲ್ಲ ಪೂರ ಪೀಳಿಗೆಯಿಂದ ಪೀಳಿಗೆ ಅಂದರೆ ನೀವು ತಗೊಳ್ಳಿ ನಿಮ್ಮ ಮಕ್ಕಳಿರೋವರೆಗೂ ನಾವು ಪೈಪ್ನ ಗ್ಯಾರಂಟಿ ಕೊಡ್ತಿದ್ದೀವಿ. ಸೊ ಇಂಡಿಯಾ ಬೆಸ್ಟ್ ಕಂಪ್ನಿ ಇದೆಯಲ್ಲ ಅದೇ ಮಿಷಿನ್ನ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಇದ್ರಾಗ ಯಾವುದೇ ಪ್ರಕಾರ ಲೋಕಲ್ ಮಿಷಿನ್ ಇಲ್ಲ. ಆಗ ಲೋಕಲ್ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅನ್ಕೊಳ್ರಿ ಈ ಗುಣಮಟ್ಟದ ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಸಾಧ್ಯವಿಲ್ಲ. ನಾನು ನಿಮಗೆ ಟೆಸ್ಟ್ ತೋರಿಸ್ತೀನಿ. ನಮ್ದು ಒಂದು 10 ಟನ್ ಗಾಡಿ ನಮ್ದು ಇದೇ PVC ಪೈಪ್ ಮೇಲೆ ನಾವು ಪೂರ ಹಾದಿದ್ವಿ ತೋರಿಸ್ತೀನಿ. ಯಾವುದೇ ಪ್ರಕಾರ ಎಲ್ಲೂ ಹೋಲು ಕ್ರ್ಯಾಕ್ ನಿಮಗೆ ಎಲ್ಲೂ ಕಾಣಲ್ಲ. 100% ನಮ್ಮ ಪೈಪ್ ಪ್ರೆಸ್ ಆಗುತ್ತೆ ಹೊತ್ತು ಎಲ್ಲೂ ಡ್ಯಾಮೇಜ್ ಆಗಲ್ಲ. ಈ ನೀರೊಳಗೆ 1 ಗಂಟೆ ವಿಸ್ಟ್ಯಾಂಡ್ ಆಗಬೇಕು ಪೈಪ್. ಇದು ಒಡೆದೋಗ್ಬಾರ್ದು, ಇದು ಊದ್ಕೋಬಹುದು. ಓಕೆನಾ? ಒಡೆದು ಹೋಯ್ತು ಅಂದ್ರೆ ಆ ಗುಣಮಟ್ಟ ಪೈಪ್ ಇಲ್ಲ ಅಂತ. ಹೆವಿ ಪ್ರೆಸರ್ ಕೊಟ್ಟರೆ ಒಡೆದೋಗುತ್ತೆ. ಓಕೆ, ಇದು 6 kg ಪೈಪು. 6 kg ಎಷ್ಟು ಪ್ರೆಸರ್ ಕೊಡಬೇಕು ಅಷ್ಟು ಪ್ರೆಸರ್ ಕೊಟ್ಟರೆ ವಿಸ್ಟ್ಯಾಂಡ್ ಆಗಬೇಕು 1 ಗಂಟೆ ಇದು ಮಿನಿಮಮ್. ಆಯ್ತು ಅನ್ಕೊಳ್ರಿ, ಇದು ಲಾಂಗ್ ಲೈಫ್ ಅಂದ್ರೆ ನೀವು 50-100 ವರ್ಷ ಈ ಪೈಪ್ ಯಾವತ್ತೂ ಏನು ಕಂಪ್ಲೇಂಟೇ ಬರಲ್ಲ. ಆ ಪ್ರಕಾರ ಪ್ರತಿ ಒಂದು ಪೈಪನ್ನು ನಾವು ಟೆಸ್ಟ್ ಮಾಡ್ತೀವಿ. ನೋಡಿ 4 ಇಂಚಿನ ಪೈಪ್ ಇದು ಪೂರ. ನೀವು ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ ಇದು 100% ಒರಿಜಿನ್ ಕ್ವಾಲಿಟಿ ರೀ. ನೀವು ಚೆಕ್ ಮಾಡ್ತಿರ್ಬೋದು. ಎಲ್ಲೇ ನೋಡ್ರಿ ಎಲ್ಲೂ ಕ್ರ್ಯಾಕ್ ಆಗ್ತಿಲ್ಲ ಪೈಪ್ ನಾವು. ಇದು ಮಲ್ಚಿಂಗ್ ಪೇಪರ್. ಇದೇ ಗುಣಮಟ್ಟ ಮುಖ್ಯ ರೀ ಇದಾಗೆ ಮಲ್ಚಿಂಗ್ ಆಗಿ. ಸೊ ನಾವು ಗೊತ್ತಾಗಲ್ಲ ಯಾವುದೇ ಒಂದು ಮೆಟೀರಿಯಲ್ ಆಗಲಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ನೀವು ಖರೀದಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ನೋಡ್ತಾ ಇರ್ಬೋದು ನೀವು ಯಾವ ತರ ಕ್ವಾಲಿಟಿ ಇದೆ ಅಂತ. ಎಕ್ಸ್ಪ್ಯಾಂಡ್ ಆಗುತ್ತೆ ಅಷ್ಟೇ ಹೊರತು ಕಟ್ ಆಗ್ತಾ ಇಲ್ಲ. ನಾನು ಒಂದು 2 ತಿಂಗಳು 3 ತಿಂಗಳು ನಾನು ತಗೊಂಡೋಗಿ ಹೊಲಕ್ಕೆ ಹಾಕಿದಾಗ ಎಲ್ಲ ಪುಡಿ ಆಗುತ್ತೆ. ಬೆಡ್ ಮೇಲೆ ಪುಡಿ ಆಗಿರೋದು ನಾನು ನೋಡಿದ್ರೆ. ಹಂಗಾಗಿ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡ್ತಾ ಇದ್ರೆ ನೀವೇನೋ ಟೈಮ್ ಇನ್ವೆಸ್ಟ್ ಮಾಡಿದ್ರೆ 4 ಇಂದ 5 ವರ್ಷ ರೈತರ ಬಾಂಧವರಿಗೆ ಯೂಸ್ ಮಾಡ್ಕೋಬಹುದು. ಮಲ್ಟಿಪಲ್ ಯೂಸ್. ನಿಮಗೆ ಯಾವ ಬೇಕಾ ಹಾಕ್ರಿ ಮತ್ತೆ ಯಾವ ಬೇಕಾ ಮಡ್ಚಿಕ್ರಿ ಮತ್ತೆ ಅದನ್ನು ಯೂಸ್ ಮಾಡ್ರಿ. ಯಾವುದೇ ಪ್ರಕಾರ ಏನು ಪ್ರಾಬ್ಲಮ್ ಆಗಲ್ಲ. 100% ನಿಮಗೆ 40 to 50% ನೀರು ಒಳಗೆ ಹೋಗುತ್ತೆ. ಪ್ಲಸ್ ಕಳೆ ನಿಯಂತ್ರಣ ಆಗುತ್ತೆ. ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಅನ್ನದಾತ ಸುಖೀಭವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಂದವರೇ, ನಾವು ಕೃಷಿನ ಮಾಡ್ತೀವಿ ಅಂದ ತಕ್ಷಣ ನಾವು ಹಲವಾರು ವಿಚಾರಗಳಲ್ಲಿ ಸ್ವಲ್ಪ ಜ್ಞಾನವನ್ನು ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಡ್ರಿಪ್ ಇರಿಗೇಷನ್ ಬಗ್ಗೆ ನಮಗೆ ಸ್ವಲ್ಪ ಆದ್ರೂ ಜ್ಞಾನ ಬೇಕಾಗುತ್ತೆ. ಏನಕ್ಕಂದರೆ ಈ ಒಂದು ಮೆಟೀರಿಯಲ್ಗಳು ಒಳ್ಳೆಯ ಗುಣಮಟ್ಟದಲ್ಲಿ ಮತ್ತು ಕಮ್ಮಿ ಬೆಲೆಯಲ್ಲಿ ಎಲ್ಲಿ ಸಿಗ್ತವೆ ಮತ್ತು ಇವನ್ನ ನಾವು ತಂದುಬಿಟ್ಟು ಯಾವ ರೀತಿ ನಮ್ಮ ಒಂದು ಹೊಲಗಳಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದು ಸಣ್ಣ ಜ್ಞಾನ ಇರಬೇಕಾಗುತ್ತೆ. ಆ ಒಂದು ಜ್ಞಾನವನ್ನು ತಿಳಿಸಲು ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಸಿದ್ದಾಪುರದಲ್ಲಿರುವಂಥ ವಿಮಲ್ ಪೈಪ್ಸ್ ಅಂದರೆ ವಿಮಲ್ ಪೈಪ್ಸ್ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಈ ಒಂದು ಫ್ಯಾಕ್ಟ್ರಿಯಲ್ಲಿ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಪ್ಪ ಅಂದರೆ PVC ಪೈಪ್, ಟ್ಯೂಬ್ ಲ್ಯಾಟ್ರಲ್, ಪೇಪರ್ ಲ್ಯಾಟ್ರಲ್, ಮಂಚಿಂಗ್ ಪೈಪ್, ವೀಡ್ ಮ್ಯಾಟ್ ಮತ್ತು ಸಿಂಟ್ಯಾಕ್ಸ್ಗಳು ರೆಡಿ ಆಗ್ತವೆ. ಇವು ಆಲ್ರೆಡಿ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಗುಣಮಟ್ಟಕ್ಕೆ ಅಲ್ಲಿ ಹೆಸರು ಮಾಡಿರುವಂಥ ಒಂದು ಬ್ರ್ಯಾಂಡ್ಗಳು ಇವು ಒಂದು ಮೆಟೀರಿಯಲ್ಗಳು. ಆ ಒಂದು ಮೆಟೀರಿಯಲ್ಗಳು ಯಾವ ರೀತಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ ಮತ್ತು ಯಾವ ಬೆಲೆಗೆ ಸಿಗ್ತವೆ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಬನ್ನಿ, ಈ ಒಂದು ಮೆಟೀರಿಯಲ್ಗಳು ಯಾವ ಗುಣಮಟ್ಟದಲ್ಲಿ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ ಮತ್ತು ಯಾವ ಬೆಲೆ ಸಿಗ್ತವೆ ಅಂತ ಆ ಮಾಲೀಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ರೈತರಿಗೆ ನಿಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಯಾವ ಕ್ವಾಲಿಟಿಲಿ ಆಗುತ್ತೆ ಮತ್ತು ನಿಮ್ಮ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಒಂದು ಮಾಹಿತಿ ಹೇಳ್ಬಿಡಿ ಸರ್. ನಮಸ್ಕಾರ. ಕರ್ನಾಟಕ ರೈತ ಬಾಂಧವರಿಗೆ ನಾವು ಚಳ್ಳಕೆರೆ ವಿಮಲ್ ಪೈಪ್ಸ್, ಇದು ಬಂದು ಚಿತ್ರದುರ್ಗ ಡಿಸ್ಟಿಕಲ್ಲಿ ಸಿದ್ದಾಪುರ ಅಂತ ನಮ್ಮದು ಚಳ್ಳಕೆರೆ ಒಂದು ಗ್ರಾಮ. ಅಲ್ಲಿ ಸಿದ್ದಾಪುರ ಅಂತ ಒಂದು ಊರಿದೆ. ಅಲ್ಲಿ ನಮ್ಮದು ಫ್ಯಾಕ್ಟ್ರಿ. ಅಲ್ಲಿ ನಾವು PVC ಪೈಪು ಮತ್ತು ಲ್ಯಾಟ್ರಲ್ ಪೈಪು ಮತ್ತು ಮಲ್ಚಿಂಗ್ ಪೇಪರು ಮತ್ತು ವೀಡ್ ಮ್ಯಾಟು ಇವೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ಮದೇ ಆದ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮತ್ತು ಎಲ್ಲ ISI ಕ್ವಾಲಿಟಿನ ಮಾತ್ರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಬರ್ರಿ, ನಿಮಗೆ ಒಂದ್ಸಲ ಎಲ್ಲ ಪೂರ ಫ್ಯಾಕ್ಟ್ರಿ ಒಂದ್ಸಲ ವಿಸಿಟ್ ಮಾಡ್ತೀವಿ. ಬಸ್ ನಿಮಗೆ ಕ್ವಾಲಿಟಿ ಬಗ್ಗೆನೂ ಒಂದ್ಸಲ ನಾವು ತೋರಿಸ್ತೀವಿ. ಯಾವ ಪ್ರಕಾರ ಯಾವ ಗುಣಮಟ್ಟದ ಪೈಪ್ ಆಗಿರ್ಬೋದು, ಲ್ಯಾಟ್ರಲ್ ಆಗಿರ್ಬೋದು, ಮಲ್ಚಿಂಗ್ ಪೇಪರು ನಾವಿಲ್ಲಿ ರೆಡಿ ಮಾಡ್ತೀವಿ ಅಂತೇಳಿ. ಬರ್ರಿ. ಹೇಳಿ, ಈಗ ಮೊದಲದಾಗಿ PVC ಪೈಪು ನಿಮ್ಮದ್ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಹೇಳಿ, ಯಾವ ಒಂದು ಕ್ವಾಲಿಟಿಯಲ್ಲಿ ಮತ್ತು ಯಾವುದೋ ಒಂದು ಮೆಟೀರಿಯಲ್ ಯೂಸ್ ಮಾಡ್ತೀರಿ ಇದಕ್ಕೆ ಒಂದು ರೆಡಿ ಮಾಡೋಕ್ಕೆ ಅಂತ? ಸರ್ ನಮ್ದು ವಿಮಲ್ ಬ್ರ್ಯಾಂಡ್ ಅಂತ PVC ಪೈಪು ಪ್ಲಸ್ ISI ಕ್ವಾಲಿಟಿ ಬರುತ್ತೆ. ಓಕೆನಾ? ISI ಕ್ವಾಲಿಟಿ ಅಂದ ತಕ್ಷಣ ಸುಮ್ಮನೆ ಮಾರ್ಕ್ ಅಂತ ISI ಕ್ವಾಲಿಟಿ ಬರಲ್ಲ. ಆ ಗುಣಮಟ್ಟ ಅದಾಗ ಇರಬೇಕಾಗುತ್ತೆ. ಅವಾಗ ಮಾತ್ರ ನಾವು ISI ಅಂತ ಹೇಳ್ಬೋದು. ISI ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್. ಆ ಕ್ವಾಲಿಟಿ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಈ ISI ಅಂತ ನಾವು ಹೆಸರು ಮೇಲೆ ಹಾಕ್ಬೋದು. ಸುಮ್ಮನೆ ಒಂದು ಮಾರ್ಕ್ ಹಾಕಿ ISI ಅಂತ ಕೊಟ್ಟರೆ ಕೆಲಸ ಆಗಲ್ಲ. ಪ್ಲಸ್ ಇದು ಗ್ರೇ ಕಲರ್ ಏನು ಪೈಪ್ ನಿಮಗೆ ಕಾಣ್ತಿದೆಯಲ್ಲ, ಪ್ರತಿಯೊಂದು ಗ್ರೇ ಕಲರ್ ಪೈಪು ISI ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅನ್ನೋ ನಾವು ಹೇಳೋಕ್ಕಾಗಲ್ಲ. ಇವತ್ತು ಅಂದ್ಕೊಂಡ್ರಿ ನಾವು 30 ವರ್ಷ ಆಯ್ತು ಇದು PVC ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ. ಎಲ್ಲ ಗುಣಮಟ್ಟದ PVC ಪೈಪ್ ನಾವೆಲ್ಲ ನೋಡಿದೀವಿ ಆಗಲೇ. ನಮ್ದು ಇವಾಗ 30 ವರ್ಷದಿಂದನೂ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಲ್ಲ ಪೈಪೆಲ್ಲ ಪೂರ ಪೀಳಿಗೆಯಿಂದ ಪೀಳಿಗೆ ಅಂದರೆ ನೀವು ತಗೊಳ್ಳಿ ನಿಮ್ಮ ಮಕ್ಕಳಿರೋವರೆಗೂ ನಾವು ಪೈಪ್ನ ಗ್ಯಾರಂಟಿ ಕೊಡ್ತಿದ್ದೀವಿ ರೈತರ ಬಾಂಧವರಿಗೆ. ಆ ಗುಣಮಟ್ಟದ ಪೈಪೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಬರ್ರಿ, ನಿಮಗೆ ಒಂದ್ಸಲ ನಾವೆಲ್ಲ ನಮ್ಮದು ಮಿಷಿನು, ನಮ್ಮ ಲ್ಯಾಬು ಯಾವ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಸರ್, ಇನ್ನೊಂದು ಈ ಒಂದು ಪೈಪ್ಗಳು ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿ ನಿಮ್ಮಲ್ಲಿ ಸಿಗ್ತವೆ ಅಂತ? ನಮ್ಮ ಹತ್ರ 15 ಇಂಚಿಂದ ತಗೊಂಡು 8 ಇಂಚ್ವರೆಗೂ ನಾವು ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದರಲ್ಲಿ 10 kgF,
8 kgf 6 kgf ಮತ್ತೆ 4 kgf ಅಂತ ಬೇರೆ 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 ಕ್ವಾಲಿಟಿನಾಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ PVC ಪೈಪ್ ಎಲ್ಲ. ಸರ್ ಇನ್ನೊಂದು, ಈಗ ಬೇರೆ ಬ್ರ್ಯಾಂಡ್ದು PVC ಪೈಪ್ ಇದಾವೆ, ಆ ಒಂದು ಬ್ರ್ಯಾಂಡ್ಗೆ ಈ ಒಂದು ಬ್ರ್ಯಾಂಡ್ಗೆ ಏನು ವ್ಯತ್ಯಾಸ ಮತ್ತೆ ಏನು ವಿಭಿನ್ನ ಅಂತ ಸರ್? ಬೇರೆ ಬ್ರ್ಯಾಂಡ್ಗೆ ನಿಮ್ ಬ್ರ್ಯಾಂಡಿಗೆ ನೋಡ್ರಿ ಸ್ಪೆಷಲ್ ನಿಮ್ ಇದ್ರಲ್ಲಿ ನೋಡ್ರಿ ಅದು ನಾವು ಹೆಂಗ್ ಹೇಳ್ಬೋದು ಅಂದ್ರೆ ನಮ್ದು ಪ್ಯೂರ್ ವರ್ಜಿನ್ ಪೈಪ್ ಇದು, ಪ್ಯೂರ್ 100% ವರ್ಜಿನ್ ಯೂಸ್ ಮಾಡ್ತೀವಿ ನಾವು. ನಾನ್ ವರ್ಜಿನ್ ಬಿಲ್ಕುಲ್ ಯೂಸ್ ಮಾಡಲ್ಲ. ಆ ಕಾರಣದಿಂದ 30 ವರ್ಷದಿಂದ ಇವತ್ತು ನಾವು ಇಲ್ಲಿ ಸ್ಟ್ಯಾಂಡ್ ಆಗಿದ್ದೀವಿ. ಇದು ಮಧ್ಯದಾಗೆ ಸಿಕ್ಕಾಪಟ್ಟೆ ಕಂಪ್ನಿಗಳು ಬಂದು ಸಿಕ್ಕಾಪಟ್ಟೆ ಕಂಪ್ನಿಗಳಾಗಲಿ ಬಂದಾಗ ಹೋಗ್ಬಿಟ್ಟು, ಯಾಕಂದ್ರೆ ಅವ್ರ ಗುಣಮಟ್ಟ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಮೇಂಟೈನ್ ಮಾಡಕ್ ಆಗಿಲ್ಲ. ನಾವು ಆಗಿಲ್ರಿ. ನಮ್ದು ಪೂರಾ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಇವತ್ತು ಪ್ರೆಸೆಂಟ್ ಆಗಿ 1200 ಅಂಗಡಿಗೆ ನಾವು ಇವತ್ತು ಸಪ್ಲೈ ಮಾಡ್ತಿದೀವಿ. ಆ ಕಾರಣದಾಗೆ ನಾವು 30 ವರ್ಷದಿಂದ ಇಲ್ಲೇ ಇವತ್ತು ಇಲ್ಲೇ ಇದೀವಿ ಇನ್ನುವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಆಗಿ, ಯಾಕಂದ್ರೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬಂದಿದೀವಿ ಅಂತ. ಹೌದು ಸರ್. ಇನ್ನೊಂದು ಏನಂದ್ರೆ ರೈತರು ಎಲ್ಲೆಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಲೋ ಕ್ವಾಲಿಟಿ ತಗೊಂಡ್ಬಿಟ್ಟು ಹೊಲಕ್ ಹಾಕ್ತಾರೆ. ಅದು 1 ಬೆಳೆ 2 ಬೆಳೆಗೆ ಮಾತ್ರ ಸೀಮಿತವಾಗಿರುತ್ತೆ. ಹಂಗಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಕೊಡ್ತಾ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಹೌದ್ರಿ. ನಾವು 100% ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಇವತ್ತು 30 ವರ್ಷ ಹಿಂದೆ ಯಾರ ನಮ್ಮ ರೈತರು ಬಂದು ತಗೊಂಡಿಲ್ಲ ಇವತ್ತು ಬಂದು ನೆನ್ಸ್ಕೊಂತಾರೆ ಸರ್ 30 ವರ್ಷ ಮುಂಚೆ ನಿಮ್ ಪೈಪ್ ತಗೊಂಡಿದ್ವಿ, ಇವತ್ತು ಇನ್ನೂವರೆಗೆ ಏನಾಗಿಲ್ಲ ಪೈಪ್. ಮೇನ್ ಆಗಿರೋದು ನಮಗೆ ಬಾಳಿಕೆ ಸರ್. ಈಗ ದುಡ್ಡು ಎಲ್ಲರೂ ಖರ್ಚು ಮಾಡ್ತಾರೆ, ಎಲ್ಲರೂ ಇನ್ವೆಸ್ಟ್ ಮಾಡ್ತೀರಿ, ಬಟ್ ನಮಗೆ ಎಷ್ಟು ದಿನ ಬಾಳಿಕೆ ಬರುತ್ತೆ ನಮಗೆ ಅನ್ನೋದೇ ಇಂಪಾರ್ಟೆಂಟ್. ನಿಜ ರೀ, ನಮ್ಮ ಮನ್ಸಲ್ಲೂ ಅದೇ ಇದೆ. ರೈತರು ಬಾಂಧವರು ಏನ್ ಇನ್ವೆಸ್ಟ್ ಮಾಡ್ತಾರೆ ಇವತ್ತು ಪೈಪಿಗೆ ಏನ್ ದುಡ್ಡು ಹಾಕ್ತಾರಲ್ಲ, ಅದು ಪರ್ಮನೆಂಟ್ ಆಗಿರ್ಬೇಕ್ರಿ. ಹೌದೌದು. ಅಗಲ ಪೈಪ್ ಚೇಂಜ್ ಮಾಡ್ಬೇಕು, ಅಗಲೆಲ್ಲ ಪಾಪ ಬೇರೆಯವ್ರು ಬಂದೆಲ್ಲ ತೋಡಿ ಮತ್ತೆ ಚೇಂಜ್ ಮಾಡ್ಬೇಕು, ಅಗಲೆಲ್ಲ ಕಾಲರ್ ಹಾಕ್ರಿ, ಮೇಂಟೈನ್ ಮಾಡ್ರಿ, ಬಾರಿ ಟಫ್ ಜಾಬ್ ಇದೆ. ಇವಾಗೆಲ್ಲ ಕೂಲಿಯವ್ರು ಇಟ್ಕೊಂಡು ಮೇಂಟೈನ್ ಮಾಡ್ಬೇಕು ಅಂದ್ರೆ ಬಾರಿ ಟಫ್ ಇದೆ. ಕೂಲಿಯರ್ ಕರೆದ್ರೆ ಪರ್ ಡೇ 1000 ರೂಪಾಯಿ ಕೂಲಿ ತಗೊಂತಾರೆ. ಓಕೆ ರೀ, ಅದು ಬದಲು ಮುಂಚೆನೆ ಯೋಚನೆ ಮಾಡಿ ರೈತರು ಬಾಂಧವರು ಒಳ್ಳೆ ಕ್ವಾಲಿಟಿ ಪೈಪ್ ಹಾಕ್ಬಿಡ್ರಿ. ಒಂಥರ ಜನರಲ್ ಭಾಷೆನಾಗ ಹೇಳ್ಬೇಕು ಅಂದ್ರೆ ಡಾಂಬರ್ ರೋಡ್ ಮಾಡಕ್ ಹೋಗ್ಬೇಡ್ರಿ, CC ರೋಡ್ ಮಾಡ್ಕೊಳ್ರಿ. ಒಂದ್ಸರಿ CC ರೋಡ್ ಮಾಡ್ರಿ, 40 ಇಂದ 50 ವರ್ಷ ಮತ್ತೆ ನಿಮ್ಗೆ ಯಾವತ್ತೂ ಹೋಲ್ ಆಗಲ್ಲ. ನಮ್ಮ ವ್ಯವಸ್ಥೆಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಯಾಕಂದ್ರೆ ನಾವು ಕಮ್ಮಿ ಬೆಲೆಗೆ ಬೇರೆ ಬೇರೆ ಬ್ರ್ಯಾಂಡ್ಗಳು ಪೈಪ್ಗಳು ಸಿಗ್ತಾವಿಲ್ಲ ಅಂತ ಹೇಳ್ತಿಲ್ಲ. ತಗೊಂಡ್ಬಿಟ್ಟು 1 ಬೆಳೆ 2 ಬೆಳೆಗೆ ಆಮೇಲೆ ಡ್ಯಾಮೇಜ್ ಆಗ್ತವೆ, ಮತ್ತೆ ರಿಪೇರಿ ಮಾಡ್ಬೇಕಾಗುತ್ತೆ, ಮತ್ತೆ ಕಾರ್ಗಳು ಹಾಕ್ಬೇಕಾಗುತ್ತೆ, ಮತ್ತೆ ಅವನ್ನ ಎತ್ತಿಸಾಕಿ ಮತ್ತೆ ದುಡ್ಡು ನೀವು ಖರ್ಚು ಮಾಡ್ಲೇಬೇಕಾಗುತ್ತೆ. ಕೃಷಿಯಲ್ಲಿ ನಾವು ಈ ತರ ಏನು ನಮಗೆ ಖರ್ಚು ಕಮ್ಮಿ ಮಾಡ್ಕೊಂಡು ಅದನ್ನ ಜಾಸ್ತಿ ಮಾಡ್ಕೊಂಡು ಒಂದು ದಾರಿ ನೋಡ್ಕೋಬೇಕಾಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನೀವು 2 ರಿಂದ 3 ವರ್ಷ 10 ವರ್ಷಗಳ ಗಂಟೆ ಇದು ಬಂದಿರೋ ಒಂದು ಬಾಳಿಕೆ ಉದಾಹರಣೆ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈ ತರ ಒಂದು ಪೈಪ್ಗಳನ್ನ ಬಳಕೆ ಮಾಡಿ ಬನ್ನಿ ಸರ್, ತೋರಿಸ್ಬಿಡಿ ಯಾವ ತರ ನೀವು ಪೈಪ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ. ನೋಡಿ ರೈತ ಬಾಂಧವರೇ, ಇದೇ ಮಿಷಿನ್. ಈ ಮಿಷಿನ್ ಅಲ್ಲಿ ನಾವು 1/2 ಇಂಚಿಂದ 8 ಇಂಚು ಪೈಪ್ ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಎಲ್ಲಾ ಗುಣಮಟ್ಟದ ಪೈಪು, ISI ಕ್ವಾಲಿಟಿ ಪೈಪು ಇದೇ ಮಿಷಿನ್ ಆಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬರ್ತೀವಿ ರೀ. ಪೂರಾ ಇವೆಲ್ಲ ಪೂರಾ 100% ಇಂಡಿಯಾ ಬೆಸ್ಟ್ ಕಂಪ್ನಿ ಇದೆಯಲ್ಲ, ಅದೇ ಮಿಷಿನ್ ನಾವು ಇನ್ವೆಸ್ಟ್ ಮಾಡಿದೀವಿ. ಇದ್ರಾಗ ಯಾವುದೇ ಪ್ರಕಾರ ಲೋಕಲ್ ಮಿಷಿನ್ ಇಲ್ಲ. ಆಗ ಲೋಕಲ್ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅನ್ಕೊಳ್ರಿ, ಈ ಗುಣಮಟ್ಟದ ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸಾಧ್ಯವಿಲ್ಲ. ನಾನು ನಿಮಗೆ ಟೆಸ್ಟ್ ತೋರಿಸ್ತೀನಿ. ನಮ್ದು ಒಂದು 10 ಟನ್ ಗಾಡಿ ನಮ್ದು ಇದೇ PVC ಪೈಪ್ ಮೇಲೆ ನಾವು ಪೂರಾ ಹಾದಿದ್ವಿ, ತೋರಿಸ್ತೀನಿ. ಯಾವುದೇ ಪ್ರಕಾರ ಎಲ್ಲೂ ಹೋಲು ಕ್ರ್ಯಾಕ್ ನಿಮಗೆ ಎಲ್ಲೂ ಕಾಣಲ್ಲ. 100% ನಮ್ಮ ಪೈಪ್ ಪ್ರೆಸ್ ಆಗುತ್ತೆ ಹೊತ್ತು ಎಲ್ಲೂ ಡ್ಯಾಮೇಜ್ ಆಗಲ್ಲ. ಅದು ಡೆಮೋ ನಿಮಗೆ ನಾನು ತೋರಿಸ್ತೀನಿ, ಬರ್ರಿ. ಇದು ಮಿಷಿನ್ ನೋಡ್ರಿ. ಈ ಮಿಷಿನಾಗೆ ನಾವು ಎಲ್ಲಾ ಪ್ರಕಾರದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರಾ. ಇದೇ ಪ್ರಕಾರ ಪ್ರತಿ ಒಂದು ಪೈಪ್ ಮೇಲೂ ನಿಮಗೆ ಸೀಲ್ ಬರುತ್ತೆ. 100% PVC ಪೈಪ್ ಮೇಲೆ ವಿಮಲ್ ಅಂತ ಕಾಣುತ್ತೆ. ಮತ್ತೆ ಕಾಲರ್ ಮೇಲೆ ಸಮೇತ ನಮ್ದು ಎಂಬೋಸ್ ಬರುತ್ತೆ ವಿಮಲ್ ಅಂತ ಹೇಳಿ. ಯಾಕಂದ್ರೆ ಇದು ಮುಂಚೆ ನಾವು ಮಾಡ್ತಿರ್ಲಿಲ್ಲ ಎಂಬೋಸು. ಮಧ್ಯದಾಗೆ ನಮ್ದು ಕಾಪಿ ಬಂದು ಪೈಪ್ ಎಲ್ಲ ನಮ್ದು ಹೆಂಗೆ ಮಾರ್ಕೆಟಾಗೆ ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಯ್ತಲ್ಲ, ಜನ ಎಲ್ಲ ಸುಮ್ಮನೆ ವಿಮಲ್ ಅಂತ ಹಾಕಿ ಕೂಡ ಚಾಲೂ ಮಾಡಿದ್ರು ಅಂತ ಹೇಳಿ ಕೇಸು ಮಾಡಿದ್ವಿ ನಾವು ಕಸ್ಟಮರ್ ಮೇಲೆ, ನಮ್ಮ ಡೀಲರ್ ಮೇಲೆ. ನಮ್ದು ಹೆಸರು ತಂದು ನಮ್ಮ ಮಾರ್ಕೆಟ್ಗೆಲ್ಲ ನಮ್ಮ ರೈತರು ಬಂದು ಕೊಡೋಕೆ ಚಾಲೂ ಮಾಡಿದ್ರು. ಓಕೆನಾ? ಅದಾದ್ಮೇಲೆ ನಾವು ಎಂಬೋಸ್ ಚಾಲೂ ಮಾಡಿದ್ವಿ. ಇವಾಗ ಪ್ರತಿ ಪೈಪ್ ಮೇಲೆ ಎಂಬೋಸ್ ಬರುತ್ತೆ ನೋಡ್ರಿ. ಈ ಪೈಪ್ ಮೇಲೆ ನಿಮಗೆ ಎಂಬೋಸ್ ಕಾಣ್ತಿದೆ ವಿಮಲ್ ಅಂತ. ಪ್ರತಿ ಒಂದು ಕಾಲರ್ ಮೇಲೂ ಹಿಂಗೆ ಎಂಬೋಸ್ ಬರುತ್ತೆ ನಮ್ದು ಪೈಪು ವಿಮಲ್ ಅಂತ ಹೇಳಿ. ಹಾಗೆ ನೋಡಿ ರೈತ ಬಾಂಧವರೇ, ಪ್ರತಿ ಒಂದು ಫ್ಯಾಕ್ಟ್ರಿನಾಗೆ ನೀವು ISI ಅಂತ ಮಾರ್ಕ್ ತಗೊಂಡಾಗ ಕಂಪಲ್ಸರಿ ಇದು ನಿಮಗೆ ಲ್ಯಾಬ್ ಕಾಣ್ತಿದೆಯಲ್ಲ, ಈ ಟೈಪ್ ಲ್ಯಾಬ್ ಅಂತೂ 100% ಬರಲೇಬೇಕ್ರಿ. ಇವಾಗ ಪ್ರತಿಯೊಬ್ಬರು ನಿಮಗೆ ಹೇಳ್ಬೋದು ನಾವು ಮ್ಯಾನುಫ್ಯಾಕ್ಚರು, ನಾವು ನಿಮಗೆ ತಯಾರು ಮಾಡಿಕೊಡ್ತಿದ್ದೀವಿ ಅಂತ. ಬಿನಾ ಈ ಲ್ಯಾಬ್ ಅಂದರೆ ಈ ಲ್ಯಾಬ್ ಯಾರು ಮೇಂಟೈನ್ ಮಾಡಿಲ್ಲ ಅಂದ್ಕೊಳ್ರಿ, ಅವರು ISI ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸಾಧ್ಯವಿಲ್ಲ. ISI ಮಾಡಬೇಕು, ಈ ಲ್ಯಾಬ್ ಎಲ್ಲ ನೀವು ಮೇಂಟೈನ್ ಮಾಡಲೇಬೇಕು. ಲ್ಯಾಬಲ್ಲಿ ಏನು ನಮ್ಮ ಟೆಸ್ಟಿಂಗ್ ಆಗುತ್ತೆ, ಇವಾಗ ಅಂದ್ಕೊಳ್ಳಿ ಪ್ರೆಸರ್ ಆಗಿರ್ಬೋದು, ಬೇಸಿಗೆ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಈ ಪೈಪು ಆ ಎಲ್ಲ ಕಾಲದಲ್ಲಿ ನಮ್ಮದು ಎಷ್ಟು ವಿಸ್ಟ್ಯಾಂಡ್ ಆಗುತ್ತೆ ಅಂತ ಈ ಲ್ಯಾಬಾಗಿ ನಾವೆಲ್ಲ ಟೆಸ್ಟ್ ಮಾಡ್ತೀವಿ ಪೂರ. ವಿತಿನ್ 1 ಅವರ್ ಇಲ್ಲ ಅಂದರೆ 24 ಗಂಟೆ ಒಳಗೆ ನಮ್ಮದೆಲ್ಲ ಇಲ್ಲಿ ಟೆಸ್ಟಿಂಗ್ ಆಗುತ್ತೆ ಪೂರ. ಅದ್ರ ಮೇಲೆ ಸ್ಟ್ಯಾಂಡ್ ನಮಗೆ ಗೊತ್ತಾಗುತ್ತೆ ಈ ಪೈಪು ಎಷ್ಟು ಗುಣಮಟ್ಟದ ಪೈಪು, ಎಷ್ಟು ವರ್ಷ ಇದು ಬಾಳಿಕೆ ಬರ್ಬೋದು ಮುಂದೆ ಅಂತೇಳಿ. ಇವಾಗ ನೋಡಿ, ಇದು ನಮ್ಮದು ಪ್ರೆಸರ್ ಟೆಸ್ಟಿಂಗ್ ಮಿಷಿನ್ ಅಂತ ಹೇಳ್ತೀವಿ ಇದನ್ನ. ಓಕೆ ರೀ. ಇವಾಗ ಪ್ರತಿಯೊಬ್ಬರು ರೈತರಿಗೆ ಸ್ವಲ್ಪ ಡೌಟ್ ಇದೆ,
ಹೇಗೆ ಇವಾಗ ಅಂದ್ಕೊಳ್ಳಿಕ್ಕೆ 10 20 30 ಪೈಪ್ ಹಾಕೋರಿಗೆ ಏನು ಪ್ರಾಬ್ಲಮ್ ಇಲ್ಲ ರೀ. ಈ 200 300 500 ಅಂತ ಯಾರು ಹಾಕ್ತಾರಲ್ಲ ಕಸ್ಟಮರ್ಸು, ಅವರಿಗೆ ಟೆಕ್ನಿಕಲಿ ಗೊತ್ತಾಗಬೇಕರಿಗೆ ಎಷ್ಟು ಎಚ್ ಪಿ ಮೋಟ್ರಿಗೆ ಎಷ್ಟು ಇಂಚಿನ ನಾವು ಪೈಪ್ ಹಾಕಬೇಕಾಗುತ್ತೆ ಅಂತ, ಎಷ್ಟು ಇಂಚಿನ ಪೈಪ್ ಹಾಕಬೇಕು, ಏನು ಗೇಜಿನ ಪೈಪ್ ಹಾಕಬೇಕು ಅಂತೇಳಿ, 4 kg ಹಾಕಬೇಕಾ, 6 kg ಹಾಕಬೇಕಾ, 8 kg ಹಾಕಬೇಕಾ, 10 kg ಹಾಕಬೇಕಂತ. ಓಕೆನಾ? ಇಲ್ಲೆಲ್ಲ ನಮ್ಮ ಲ್ಯಾಬಲ್ಲಿ ಅದೇ ಟೆಸ್ಟಿಂಗ್ ಮಾಡ್ತೀವಿ ರೀ. ಓಕೆ, ಇವಾಗ ನೋಡ್ರಿ, ಇದು ನಾರ್ಮಲ್ ಪೈಪ್ ರೀ. ಇಲ್ಲಿ ಏನು ನಿಮಗೆ ಕಾಣ್ತಿದ್ದು ನಾರ್ಮಲ್ ಪೈಪು. ಇಲ್ಲಿ ನೋಡ್ರಿ, ಇದು ಹೆಂಗೆ ಊದ್ಕೊಂಡಿದೆ ಪೈಪು. ಹೌದೌದು. ನೀವು ಫೀಲ್ ಮಾಡ್ತಿರ್ಬೋದು ಈ ಸಬ್ಜೆಕ್ಟ್ನ. ನೋಡ್ರಿ, ಇದು ಟೆಸ್ಟಿಂಗ್ ಆಗಿದೆ ಇದು ಪೂರ. ಇವಾಗ ಏನು ಇಲ್ಲಿ ನೋಡ್ರಿ, ಇಲ್ಲಿ ನಾವು ಇಕ್ಕಿದೀವಿ, ಆ ಕಡೆ ಒಂದು ಕ್ಯಾಪ್ ಹಾಕಿದೀವಿ, ಈ ಕಡೆ ಒಂದು ಕ್ಯಾಪ್ ಹಾಕಿದೀವಿ ಪೈಪಿಗೆ. ಅದು ಹಾಕಿ ಏರ್ ಪ್ರೆಷರ್ ಕೊಡ್ತೀವಿ ಅದಕ್ಕೆ. ಈ ನೀರೊಳಗೆ 1 ಗಂಟೆ ವಿಸ್ಟ್ಯಾಂಡ್ ಆಗಬೇಕು ಪೈಪ್. ಇದು ಹೋಗ್ಬಾರ್ದು, ಇದು ಊದ್ಕೋಬಹುದು. ಓಕೆನಾ? ಒಡ್ದು ಹೋಯ್ತು ಅಂದ್ರೆ ಆ ಗುಣಮಟ್ಟ ಪೈಪ್ ಇಲ್ಲ ಅಂತ. ಹಾಗಾದ್ರೆ ಹೆವಿ ಪ್ರೆಷರ್ ಕೊಟ್ಟರೆ ಒಡ್ದು ಹೋಗುತ್ತೆ. ಓಕೆ, ಇದು 6 kg ಪೈಪು. 6 kg ಎಷ್ಟು ಪ್ರೆಷರ್ ಕೊಡಬೇಕು, ಅಷ್ಟು ಪ್ರೆಷರ್ ಕೊಟ್ಟರೆ ವಿಸ್ಟ್ಯಾಂಡ್ ಆಗಬೇಕು 1 ಗಂಟೆ ಇದು ಮಿನಿಮಮ್. ಆಯ್ತು ಅನ್ಕೊಳ್ರಿ, ಇದು ಲಾಂಗ್ ಲೈಫ್ ಅಂದ್ರೆ ನೀವು 50 100 ವರ್ಷ ಈ ಪೈಪ್ ಯಾವತ್ತೂ ಏನು ಕಂಪ್ಲೇಂಟೇ ಬರಲ್ಲ. ಆ ಪ್ರಕಾರ ಪ್ರತಿ ಒಂದು ಪೈಪನ್ನು ನಾವು ಟೆಸ್ಟ್ ಮಾಡ್ತೀವಿ. ನೋಡಿ, 4 ಇಂಚಿನ ಪೈಪ್ ಇದು ಪೂರ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ, ಇದು ಸಮ ಮಟ್ಟ ಐತೆ, ಇದು ಪೂರ ಊದ್ಕೊಂಡಿದೆ ಪೈಪ್. ಹಾಗೆ ಇದೇ ಪ್ರಕಾರ ಪೂರ ಟೆಸ್ಟಿಂಗ್ ಆಗುತ್ತೆ ಪೂರ. ಇದಾಗೆಲ್ಲ ಆ್ಯಶ್ ಟೆಸ್ಟಿಂಗ್ ಆಗಿರ್ಬೋದು, ಅಂದರೆ ಒಳಗೆ ಕೆಮಿಕಲ್ ಎಷ್ಟು ಹಾಕಿದ್ದೀವಿ, ಕ್ಯಾಲ್ಸಿಯಂ ಎಷ್ಟು ಹಾಕಿದ್ದೀವಿ, ಅವೆಲ್ಲ ಪೂರ ಟೆಸ್ಟಿಂಗು. ಪ್ರತಿಯೊಂದು ಟೆಸ್ಟಿಂಗು ಇದೆಲ್ಲ ಪೂರ ಲ್ಯಾಬಾಗೆಲ್ಲ ಚೆಕಿಂಗ್ ಆಗುತ್ತೆ ಪೂರ. ಈ ಚೆಕ್ ಆದಮೇಲೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಚಾಲೂ ಮಾಡಿದಾಗ ಫಸ್ಟ್ ಇಲ್ಲಿ ಚೆಕಿಂಗ್ ಆಗುತ್ತೆ. ಅದಾದಮೇಲೆ ಗುಣಮಟ್ಟ ಕರೆಕ್ಟ್ ಆಯಿತು, ಎಲ್ಲ ಪಾಸ್ ಆದಮೇಲೆ ಮಾತ್ರ ನಾವು ಕಸ್ಟಮರ್ಸಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ. ಅದು ಮುಂಚೆ ನಮ್ಮದು ಇಲ್ಲಿಂದ ಕಸ್ಟಮರಿಗೆ ಕೊಡೋ ವ್ಯವಸ್ಥೆ ಇರಲ್ಲ ರೀ. ಹಾಗೆ ನೋಡ್ತಾ ಇರ್ಬೋದು ರೈತ ಬಂದರು, ಈ ಥರ ಇನ್ ಡೀಟೇಲ್ ಆಗಿ ನಾನು ಯಾವ ಒಂದು ಬೇರೆ ಒಂದು ಕಂಪ್ನಿಯ ವಿಡಿಯೋಗಳು ನಾನು ನಿಜವಾಗ್ಲೂ ನೋಡಿಲ್ಲ. ಯಾಕಂದರೆ ಇಷ್ಟೊಂದು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ನಾವು ಎಷ್ಟು ವರ್ಕಿಂಗ್ ಪ್ರೆಷರ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಅಷ್ಟು ಚೆಕ್ ಮಾಡ್ತೀವಿ, ಅಷ್ಟೇ ಒಂದು ಗುಣಮಟ್ಟದಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಯಾಕಂದ್ರೆ ನೀವು ಇಷ್ಟೊತ್ತು ನೋಡಿರ್ಬೋದು ಒಂದು ಮಿಷನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ. ಯಾಕಂದ್ರೆ ಇಂಥ ಒಂದು ಗುಣಮಟ್ಟದಲ್ಲಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಆದಷ್ಟು ನೋಡಿ, ವಿಮಲ್ ಪೈಪ್ಸ್ ಒಂದು ಒಳ್ಳೆ ಗುಣಮಟ್ಟದಲ್ಲಿ ನಿಮಗೆ ಸಿಗುತ್ತೆ. ಆದಷ್ಟು ಖರೀದಿ ಮಾಡಂಗಿದ್ರೆ ವಿಮಲ್ ಪೈಪ್ಸ್ ಅಂತ ಒಂದು ಬ್ರ್ಯಾಂಡ್ನೇ ಖರೀದಿ ಮಾಡಿ. ಸರ್ ಹೇಳಿ ಸರ್. ಹಾಂ, ಇದೇ ಮಾತು ನಾನು ರೈತ ಬಾಂಧವರಿಗೆ ಹೇಳಕ್ಕೆ ಬರ್ತೀನಿ. PVC ಪೈಪ್ ಅಂದಲ್ಲಿ ದಯವಿಟ್ಟು ವಿಮಲ್ ಅಂತ ಚಾಯ್ಸ್ ಮಾಡಿರಿ. ನೀವು ಮುಂದಿನ ಬರೋ ಮಕ್ಕಳು ತಗೊಂಡು ನೀವು ಆರಾಮಾಗಿ ಒಂದು ಒಳ್ಳೆ ಆಸ್ತಿ ಕೊಟ್ಟೋದಂಗೆ ಆಗುತ್ತೆ ಅವ್ರಿಗೋಸ್ಕರ. ಮತ್ತೆ ಫ್ಯೂಚರಾಗಿ ಅವ್ರು ಯಾವತ್ತೂ PVC ಪೈಪ್ಗೋಸ್ಕರ ಇನ್ವೆಸ್ಟ್ ಮಾಡೋದು ಬೇಕಾಗಲ್ಲ. ಹಾಗೆ ನೋಡ್ತಾ ಇರ್ಬೋದು, ರೈತರು ಯಾವ ರೀತಿ ಬಂದು PVC ಪೈಪ್ನ ಖರೀದಿ ಮಾಡಿ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಅಂತ. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂದರೆ ಇಲ್ಲಿ ಒಂದು ಒಳ್ಳೆ ಕಮ್ಮಿ ಬೆಲೆಯಲ್ಲಿ ಮತ್ತೆ ಒಂದು ಒಳ್ಳೆ ಗುಣಮಟ್ಟದಲ್ಲಿ ಇವರು ಒಂದು PVC ಪೈಪ್ ಅಂತ ಅರ್ಥ. ಆದಷ್ಟು ಈ ವಿಡಿಯೋನ ನೋಡ್ತಾ ಇರುವಂಥ ನಮ್ಮ ರೈತರು ಶೇರ್ ಮಾಡಿ. ಮತ್ತು ನೀವು ಏನಾದರೂ ಇಂಥ ಡ್ರಿಪ್ ಇರಿಗೇಷನ್ಸ್ಗೆ PVC ಪೈಪ್ ಆಗಿರ್ಬೋದು, ಮಂಚಿಂಗ್ ಪೇಪರ್ ಆಗಿರ್ಬೋದು, ವೀಡ್ ಮ್ಯಾಟ್ ಆಗಿರ್ಬೋದು, ಪೇಪರ್ ಲ್ಯಾಟ್ರಲ್ ಆಗಿರ್ಬೋದು, ಇಲ್ಲ ಟ್ಯೂಬ್ ಲ್ಯಾಟ್ರಲ್ ಬೇಕು ಅಂದರೆ ದಯವಿಟ್ಟು ಈಗ ನಾವು ಹೇಳ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ, ಕೆಳಗೆ ಕೊಟ್ಟಿರೋಂಥ ನಂಬರ್ಗೆ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆದಷ್ಟು ಸರ್ ಹೇಳಿ ಸರ್, ಟ್ಯೂಬ್ ಲ್ಯಾಟ್ರಲ್ ಬಗ್ಗೆ ನಿಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಮತ್ತು ಯಾವ ಗುಣಮಟ್ಟದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ರೈತ ಬಾಂಧವರೇ, ನಮ್ಮ ಹತ್ರ 12 mm ಮತ್ತು 16 mm ಮತ್ತು 20 mm ಅಂತ 3 ಕ್ವಾಲಿಟಿನಾಗೆ 3 ಸೈಜಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ಮದು ISI ಬ್ರ್ಯಾಂಡ್ ಬಂದು ವಿಮಲ್ ಗೋಲ್ಡ್ ಅಂತ. ಬಂದು ಪೂರ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಮತ್ತು ಸಿರಿಕಲ್ಚರು ಈ 3 ಡಿಪಾರ್ಟ್ಮೆಂಟಲ್ಲಿ ನಮ್ದೆಲ್ಲ ಅಪ್ರೂವಲ್ ಇದೆ. ಈ ಅಪ್ರೂವಲಿಂದ ರೈತ ಬಾಂಧವರು ಸಬ್ಸಿಡಿನ ತಗೋಬಹುದು. ಅದು ಒಂದು ಅನುಕೂಲ ಆಗುತ್ತೆ. ಪ್ಲಸ್ ನಾವೇನು ಒಳ್ಳೆ ಗುಣಮಟ್ಟದ ಪೈಪನ್ನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಡ್ರಿಪ್ ಪೈಪ್ನ 100% ಒರಿಜಿನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಇದೊಂದು ನಮ್ಮದು ಪಕ್ಕ 100% ನಾವು ಗ್ಯಾರಂಟಿ ಕೊಡ್ಬೋದು. ನಾವೇನು ಗುಣಮಟ್ಟ ಯೂಸ್ ಮಾಡ್ತಿದೀವಲ್ಲ, ಇದು ಲಾಂಗ್ ಟರ್ಮ್ಗೋಸ್ಕರ ರೈತ ಬಾಂಧವರಿಗೆ ಕೆಲ್ಸಕ್ಕೆ ಬರುತ್ತೆ, ಬಾಳಿಕೆ ಬರುತ್ತೆ. ಇದೊಂದು ನಮ್ಮದು ಮಿಷಿನ್. ಇದು ಲ್ಯಾಟ್ರಲ್ ಚೆಕ್ ಮಾಡೋ ಮಿಷಿನ್ನು. ಲ್ಯಾಟ್ರಲ್ ಏನು ಗುಣಮಟ್ಟ ನಾವು ISI ಲ್ಯಾಟ್ರಲ್ ನಾವು ಚೆಕ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಅದು ಬಂದು ವಿಮಲ್ ಗೋಲ್ಡ್ ಅಂತ ಹೆಸರು ಬರುತ್ತದೆ. ಇದು ಪೂರ ಆಲ್ ಓವರ್ ಕರ್ನಾಟಕ ಸಿರಿಕಲ್ಚರು, ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ಚರಿಗೆ ನಮ್ದು ಅಪ್ರೂವಲ್ ಇದೆ. ರೈತ ಬಾಂಧವರು ಕರ್ನಾಟಕದ ಯಾವುದೇ ಮೂಲೆನ ತಗೊಂಡ್ರು ನಾವು ಅದಕ್ಕೆ ಬಿಲ್ ಮಾಡಿಸಿ ಅದು ಸಬ್ಸಿಡಿ ವ್ಯವಸ್ಥೆ ಬೇಕಾದ್ರೆ ಮಾಡಿಸ್ಕೊಡ್ಬೋದು. ಇದಕ್ಕೋಸ್ಕರ ನಾವು ನಮ್ಮ ಬ್ರ್ಯಾಂಡ್ ಇದೆ ವಿಮಲ್ ಗೋಲ್ಡ್ ಅಂತ. ಅದಕ್ಕೂ ISI ಬರುತ್ತೆ. ಇದು ನಾವು ಬಂದು 12 mm ಮತ್ತು 16 mm ಮತ್ತು 20 mm ನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಇದೇ ಪ್ರಕಾರ ಲ್ಯಾಬಲ್ಲಿ ನೋಡ್ರಿ, ಇವೇ ಪ್ರಕಾರ ಎಲ್ಲ ಟೆಸ್ಟಿಂಗ್ ಇದೆ. ಇದೊಂದು ಮಾದರಿ ಒಂದು ಟೆಸ್ಟು, ಇದು ಎಲಾಸ್ಟಿಂಗ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ರಿಜಿಡ್ನೆಸ್ ಟೆಸ್ಟ್ ಇದೆ ನಮ್ಗೆ. ಇದು ನಮ್ಮ ಲ್ಯಾಟ್ರಲ್ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಇದರ ರಿಜಿಡ್ ಎಷ್ಟು ಬರುತ್ತೆ ಅದು ನಿಮಗೆ ನಾನು ವೀಡಿಯೋ ಮಾಡ್ತೀನಿ, ಶೇರ್ ಮಾಡ್ತೀನಿ, ನಾನು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾವ ಪ್ರಕಾರ ನಮ್ಮದು ವಿಸ್ಟ್ಯಾಂಡ್ ಆಗುತ್ತೆ, ಎಷ್ಟಾದರೆ ಮಾತ್ರ ISI ಅಪ್ರೂವಲ್ ಆಗುತ್ತೆ, ಎಷ್ಟು ಜಲ್ದಿ ಕಟ್ ಆಗಿಬಿಟ್ಟು ಅದು ISI ಅಪ್ರೂವಲ್ ಆಗಲ್ಲ. ಎಲ್ಲ ನಿಮಗೆ ಒಂದು ಸಲ ವೀಡಿಯೋ ಮಾಡಿ ನಿಮಗೆ ಅದು ಹಾಕ್ತೀನಿ, ಶೇರ್ ಮಾಡ್ತೀನಿ, ಒಂದು ಸಲ ನೋಡಿರಿ ನೀವು. ಆ ವೀಡಿಯೋ ನಿಮಗೆಲ್ಲ ಗೊತ್ತಾಗುತ್ತೆ. ಹಾಗೆ ಅದೇ ಪ್ರಕಾರ ಬಂದು ನಮ್ಮ ಡ್ರಿಪ್ಪರ್ ಬರ್ತಾವ್ರಿ, ISI ಡ್ರಿಪ್ಪರ್ ಅಂತ. ಈ ಡ್ರಿಪ್ಪರ್ಸು ಇವೆಲ್ಲ 4 ಲೀಟರ್ ಕಂಪಲ್ಸರಿ ಬರ್ಬೇಕು ರೀ. ISI ಆದರೆ 4 ಲೀಟರು, 8 ಲೀಟರು, 16 ಲೀಟರ್ ಅಂತ ಬರುತ್ತೆ ರೀ. ಅದೇ ಪ್ರಕಾರ ಇವು ಡ್ರಿಪ್ಪರ್ಗೂ ನಾವೆಲ್ಲ ಕಂಪ್ಲೀಟ್ ಟೆಸ್ಟ್ ಮಾಡ್ತೀವಿ, ಯಾವ ಪ್ರಕಾರ ನಾವು ಡ್ರಿಪ್ಪರ್ ಬರ್ತಿದೆ ಅಂತ. ಅದೇ ಪ್ರಕಾರ ನೋಡಿರಿ, ಇವು ಇನ್ಲೈನ್ ಲ್ಯಾಟ್ರಲ್ ಅಂತ ರೀ. ಇನ್ಲೈನು
ಇದ್ರಾಗೆ ಏನು ನಮ್ಮ ಡ್ರಿಪ್ಪರ್ ಮೇಲೆ ಬರ್ತಾವ್ರಿ ಇನ್ಲೈನಾಗೆ, ಇದು ಅಷ್ಟೇ ರೀ, ಮಿನಿಮಮ್ 4 ಲೀಟರ್ ವಿತ್ಡ್ರಾ ಆಗ್ಬೇಕು ರೀ. ಓಕೆ ರೀ, ಆ 4 ಲೀಟರ್ ಬರ್ತಿದೆಯೋ ಬರ್ತಿಲ್ಲೋ. ಹಾಗೆ ಪ್ರತಿಯೊಂದು ಟೆಸ್ಟಿಂಗು ಎಲ್ಲವೂ ಐಟಮ್ನ ಟೆಸ್ಟಿಂಗ್ ಮಾಡಿ ನಾವು ಲಾಸ್ಟಿಗೆ ರೈತರಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ. ಆಗ ಇಲ್ಲಿ ಫೇಲ್ ಆಯಿತು, ಆಗ ನಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಆ ಪ್ರೊಡಕ್ಷನ್ನ ನಾವು ಸ್ಟಾಪ್ ಮಾಡ್ತೀವಿ, ಮತ್ತು ಹೊಸ ಪ್ರೊಡಕ್ಷನ್ ಮಾಡಿ ನಾವು ಎಲ್ಲ ರೈತರಿಗೆ ಬಂದು ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ. ಹಾಗೆ ಟೆಸ್ಟಿಂಗ್ ಏನಿಲ್ಲ, ಸುಮ್ಮನೆ ಕಳಿಸೋದು, ಆಮೇಲೆ ಅವ್ರು ನೋಡ್ತಾರೆ, ಆಮೇಲೆ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ವ್ಯವಸ್ಥೆ ಬರಬಾರ್ದು ಅಂತಲೇ ಈ ಲ್ಯಾಬಿಗೆ ನಾವು ಇನ್ವೆಸ್ಟ್ ಮಾಡಿರೋದು. ರೈತರು ಒಂದು ತಗೊಂಡೋಗ್ಬಿಟ್ಟು ಇಲ್ಲ ಅಡಿಕೆ ಒಂದು ಬೆಳೆಗೋ ಬೇರೆ ಬೆಳೆಗೂ ಒಂದು ಯೂಸ್ ಮಾಡ್ತಾರೆ, ಬರೀ ಒಂದು 6 ತಿಂಗಳಿಗೆ ಒಂದು ವರ್ಷಕ್ಕೆ ಹೋಲೆಲ್ಲ ಬ್ಲಾಕ್ ಆಗಿರ್ತಾವಲ್ಲ, ಅದನ್ನ ಹೆಂಗೆ ಸರ್ ಅದು? ಸರ್ ಅದಕ್ಕೋಸ್ಕರ ಟೆಕ್ನಾಲಜಿ ಇದೆ, ಫಿಲ್ಟರ್ಸ್ ಅಂತ ಬರ್ತಾವ್ರಿ. ಇದಕ್ಕೋಸ್ಕರ 3 ಫಿಲ್ಟರ್ ಬರ್ತಾವ್ರಿ. ಆ 3 ಫಿಲ್ಟರ್ ಅನ್ನು ನಮ್ಮ ನೀರ್ ಗುಣ ಏನಿದೆ ಅದ್ರ ಪ್ರಕಾರ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋದ್ವಿ ಅನ್ಕೊಳ್ರಿ. ಆಗ ನಾನು ನಿಮಗೆ ರೈತರ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ, ಆಗ ನಿಮಗೆ ಲಾಂಗ್ ಟರ್ಮ್ ಕಂಟಿನ್ಯೂ ಬೇಕಿದೆ, ನೀವು ಕಂಟಿನ್ಯೂ ಇನ್ಲೈನ್ ನ ಯೂಸ್ ಮಾಡ್ತೀರಾ ಅನ್ಕೊಳ್ರಿ, ಗೋ ಫಾರ್ ಫಿಲ್ಟರ್ಸ್. ಅಂದರೆ ಫಿಲ್ಟರ್ಸ್ ನೀವು ಹಾಕ್ಲೇಬೇಕ್ರಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ ಫಿಲ್ಟರ್ ಬಂದ ತಕ್ಷಣ ಆಟೋಮೆಟಿಕ್ ಅನ್ಕೊಳ್ಳಿಕ್ಕೆ ನಿಮ್ಗೆಲ್ಲ ಈ ಬ್ಲಾಕೇಜ್ ಏನಿದೆಯಲ್ಲ, ಅದು ನೀವು ಸಿಲ್ಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಎಲ್ಲವಕ್ಕೋಸ್ಕರ ಎಲ್ಲ ಫಿಲ್ಟರ್ ಇದೆ. ಒಂದು ಫಿಲ್ಟರ್ ಅಂತ ಬರುತ್ತೆ, ಒಂದು ರೆಗ್ಯುಲರ್ ಫಿಲ್ಟರ್ ಬರುತ್ತೆ, ಒಂದು ಫ್ಯಾನ್ ಫಿಲ್ಟರ್ ಅಂತ ಬರುತ್ತೆ. ಈ ಫಿಲ್ಟರ್ಗೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ರಿ, ಆರಾಮಾಗಿ ನೀವು ಈ ಬ್ಲಾಕೇಜ್ ಏನಿದೆಯಲ್ಲ ಆಟೋಮೆಟಿಕ್ ಎಲ್ಲ ನೀವು ಅದನ್ನ ಮಾಡ್ಬೋದ್ರಿ. ಹಾಗೆ ಇಲ್ಲ ಅಂದ್ರೆ ಈ ಬ್ಲಾಕೇಜ್ ಪ್ರಾಬ್ಲಮ್ ಬಂದೇ ಬರ್ತಾವ್ರಿ. ಆಗ ನಾವು ಅವೇರ್ನೆಸ್ ಗೆ ನಾವು ಫಿಲ್ಟರ್ ಬಂದಿಲ್ಲ ಅಂದ್ರೆ ಹಾಗೆ. ನಿಮ್ದ್ರಲ್ಲಿ ಮಂಚಿಂಗ್ ಪೇಪರ್ ರೆಡಿ ಆಗ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಸರ್. ಇಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಾ, ಮತ್ತೆ ಯಾವ ತರ ನೀವು ಯಾವ ಡೈಮೆನ್ಷನ್ ಅಲ್ಲಿ ನೀವು ಮಂಚಿಂಗ್ ಪೇಪರ್ ರೆಡಿ ಮಾಡ್ತೀರಾ ಅಂತ? ರೈತ ಬಾಂಧವರೇ, ನಮ್ಮ ಹತ್ರ ಮಲ್ಚಿಂಗ್ ಪೇಪರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಕಾಣ್ತಿರ್ಬೋದು ಮಿಷಿನ್. ಇದರಲ್ಲಿ ನಾವು 2 ಅಡಿಯಿಂದ ಸ್ಟಾರ್ಟಿಂಗ್ 2 ಅಡಿಯಿಂದ 8 ಅಡಿವರೆಗೂ ನಾವು ಮಲ್ಚಿಂಗ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಇದರಲ್ಲಿ ನಿಮ್ಮ ಬೆಳೆ ಎಷ್ಟು ತಿಂಗಳಿಗೆ ಬೇಕು ಅದ್ರ ಪ್ರಕಾರ ಆ ಗುಣಮಟ್ಟದ ಕ್ವಾಲಿಟಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅದಾಗೆ 15 ಮೈಕ್ರಾನ್ ಅಂತ ಬರುತ್ತೆ, 20 ಮೈಕ್ರಾನ್ ಅಂತ ಬರುತ್ತೆ, ಅದಾದಮೇಲೆ 25 ಮೈಕ್ರಾನ್ ಅಂತ ಬರುತ್ತೆ, ಮತ್ತು 30 ಮೈಕ್ರಾನ್ ಅಂತ ಬರುತ್ತೆ. ಅಂದರೆ ಇವಾಗ ಅನ್ಕೊಳ್ಳಿಕ್ಕೆ ನಮಗೆ ಒಂದು 45 ಡೇಸು ಇಲ್ಲ 2 ತಿಂಗಳಿಗೋಸ್ಕರ ಮಾಲ್ ಬೇಕು ಅಷ್ಟೇ, ಏನೋ ಒಂದು ತರಕಾರಿ ಬೆಳೆಯೋಕ್ಕೋಸ್ಕರ ಬೇಕು. ಅದಕ್ಕೋಸ್ಕರ ಹೆಂಗೆ ಮಾಡ್ಬೋದು, 18 ಮೈಕ್ರಾನ್ ಅಂತ ಬರುತ್ತೆ, 3 ತಿಂಗಳು ಬಾಳಿಕೆ ಬರುತ್ತೆ. 3 ತಿಂಗಳಾದ್ಮೇಲೆ ಕಾಣ್ತಿರ್ಬೋದು ನಿಮಗೆ, ಇದು ಕವರ್ ಸಮೇತ, ಈ ಕವರ್ ಸಮೇತ ಪೂರ ಹೊರಗೆ ಬರುತ್ತೆ 3 ತಿಂಗಳಾದ್ಮೇಲೆ. ನಮ್ದು ಪುಡಿ ಆಗಲ್ರಿ, ಯಾಕಂದ್ರೆ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ ಇದು 100% ಒರಿಜಿನ್ ಕ್ವಾಲಿಟಿ ರೀ. ನೀವು ಚೆಕ್ ಮಾಡ್ತಿರ್ಬೋದು, ಎಲ್ಲೇ ನೋಡ್ರಿ ಎಲ್ಲೂ ಕ್ರ್ಯಾಕ್ ಆಗ್ತಿಲ್ಲ ಪೈಪ್ ನಾವು. ಇದು ಮಲ್ಚಿಂಗ್ ಪೇಪರ್, ಇದೇ ಗುಣಮಟ್ಟ ಮುಖ್ಯ ರೀ ಇದಾಗೆ ಮಲ್ಚಿಂಗಾಗೆ. ಸೊ ನಾವು ಇದಾಗ 30 ಮೈಕ್ರಾನ್ ತನಕ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದೊಂದು ವರ್ಷ ಆಯ್ತು ನೋಡ್ರಿ. ಈ ವರ್ಷದಿಂದ ನಾವು ಇವಾಗ 80 ಮೈಕ್ರಾನ್ ಮತ್ತೆ 100 ಮೈಕ್ರಾನ್ ವರೆಗೂ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಚಾಲೂ ಮಾಡಿದೀವಿ ಆಗ್ಲೇ. ಇವಾಗ ಅಪ್ ಟು 2 ಅಡಿಯಿಂದ 8 ಅಡಿವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ ಪೂರ. ಆ ಪ್ರಕಾರ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದು ಬಂದು ನಿಮಗೆ ಇವಾಗ ಕಾಣ್ತಿರ್ಬೋದು. ಇದಾದ್ಮೇಲೆ ನಮ್ದು ಇದು ಇಲ್ಲಿ ಎಲ್ಲ ಹೋಲಿಂಗ್ ಪರ್ಪಸ್. ನಿಮಗೆ ಅನ್ಕೊಳ್ಳಿ ರೈತ ಬಾಂಧವರಿಗೆ ಇವಾಗ ಕೂಲಿ ಮೈನ್ ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಕಡೆ, ಕೂಲಿಯೋ ಸಿಗ್ತಿಲ್ಲ ಹೋಲ್ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ನಾವೆಲ್ಲ ಮಿಷಿನ್ ಹಾಕಿದೀವಿ. ರೈತ ಬಾಂಧವರಿಗೆ ಯಾವ ಪ್ರಕಾರ ಹೋಲ್ ಬೇಕು, ಇವಾಗ ಅನ್ಕೊಳ್ಳೋದಕ್ಕೆ ಜಿಗ್ ಜಾಕ್ ಬೇಕು, ಇಲ್ಲ ಸಿಂಗಲ್ ಹೋಲ್ ಬೇಕು, ಇಲ್ಲ ಆನಿಯನ್ ಪಂಚಿಂಗ್ ಬೇಕು, ಇಲ್ಲ ನಮ್ದು ಇವಾಗ ಶೇಂಗಾ ಬೀಜಗೂ ಸಮೇತ, ಮತ್ತೆ ನಮ್ದು ಇದು ಮೂಲಂಗಿ, ಕ್ಯಾರೆಟು, ಬೀಟ್ರೋಟು, ಪ್ರತಿ ಒಂದು ಬೆಳೆಗೂ ಇವಾಗ ರೈತ ಬಾಂಧವರು ಕಳೆ ಕೀಳಕ್ಕಾಗಿರ್ಬೋದು, ಅದು ಕೂಲಿ ಸಿಗ್ತಿಲ್ಲ. ಆ ಕಾರಣಕ್ಕೆ ಪ್ಲಸ್ ನೀರಿನ ತೇವಾಂಶ ಒಳಗಿರ್ಬೇಕು ಯಾವಾಗನಾಗ್ಲಿ ಅಂತೇಳಿ ಈ ಮಲ್ಚಿಂಗ್ ಪೇಪರ್ನ ಹಾಕ್ತಿದ್ದಾರೆ. ದಯವಿಟ್ಟು ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ರಿ. ಇದು ಯೂಸ್ ಮಾಡಿದ್ರೆ ಕಳೆ ನಾಶಕ ಹೊಡೆಯೋದು ಬೇಕಿಲ್ಲ. ಕಳೆ ನಾಶಕ ನಾವು ಎಷ್ಟು ನಮ್ಮ ಜಮೀನಾಗ ಯೂಸ್ ಮಾಡ್ತೀವಲ್ಲ ಅಷ್ಟೇ ನಮ್ಮ ಭೂಮಿ ಕೆಟ್ಟೋಗ್ತಿದೆ ಪೂರ. ಅದೇನು ಫಲವತ್ತ ಇದೆಯಲ್ಲ ಅದೆಲ್ಲ ಡೌನ್ ಆಗ್ತಿದೆ. ಅದಕ್ಕೋಸ್ಕರ ಈ ಮಲ್ಚಿಂಗ್ ಪೇಪರ್ ಯೂಸ್ ಮಾಡಿದಷ್ಟು ನಾವು ಕಳೆ ನಾಶಕದಿಂದ ಹೋಗ್ಬೋದು, ಪ್ಲಸ್ ಕಳೆ ಕೀಳೋ ಕೂಲಿ ಏನು ಖರ್ಚು ಆಗ್ತಿದೆಯಲ್ಲ ಅದಕ್ಕೂ ನಾವು ಸೇವ್ ಮಾಡ್ಬೋದು. ರೈತ ಬಂದವರಿಗೆ ನಾನು ಹೇಳೋ ಒಂದು ಮಾಹಿತಿ ಏನಂತಂದ್ರೆ, ನೀವು ಬೇರೆ ಮೀಡಿಯೇಟ್ ಹತ್ರ ನೀವು ಎಲ್ಲ ಪರ್ಚೇಸ್ ಮಾಡ್ಬೋದು. ಅಲ್ಲಿ ನಿಮಗೆ ರೇಟ್ ಯಾವ ತರ ಗೊತ್ತಾಗಲ್ಲ. ಯಾವುದೇ ಒಂದು ಮೆಟೀರಿಯಲ್ ಆಗಲಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ನೀವು ಖರೀದಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ನೋಡ್ತಾ ಇರ್ಬೋದು ನೀವು ಯಾವ ತರ ಕ್ವಾಲಿಟಿ ಇದೆ ಅಂತ. ಎಕ್ಸ್ಪ್ಯಾಂಡ್ ಆಗುತ್ತೆ ಅಷ್ಟೇ ಹೊರತು ಕಟ್ ಆಗ್ತಾ ಇಲ್ಲ. ನಾನು ಒಂದು 2 ತಿಂಗಳು 3 ತಿಂಗಳು ನಾನು ತಗೊಂಡೋಗಿ ಹೊಲಕ್ಕೆ ಹಾಕಿದಾಗ ಎಲ್ಲ ಪುಡಿ ಆಗುತ್ತೆ, ಬೆಡ್ ಮೇಲೆ ಪುಡಿ ಆಗಿರೋದು ನಾನು ನೋಡಿದ್ರೆ. ಹಂಗಾಗಿ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡ್ತಾ ಇದ್ರೆ. ನೀವೇನಾದ್ರೂ ಪರ್ಚೇಸ್ ಮಾಡಬೇಕು, ಏನಾದ್ರು ಮಂಚಿಂಗ್ ಪೇಪರ್ ಅಂತ ನಂಗಿದ್ರೆ ವಿಮಲ್ ಗೋಲ್ಡ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ನೇ ಪರ್ಚೇಸ್ ಮಾಡಿ. ಹಾಗೆ ನಿಮಗೆ ಏನಾದ್ರು ಈ ತರ ಒಂದು ಮೆಟೀರಿಯಲ್ ದೊಡ್ಡ ಮಟ್ಟದಲ್ಲಿ ಬೇಕು ಅಂತಂದ್ರೆ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕಿನದ್ದು ಆ ಸಿದ್ದಾಪುರದಲ್ಲಿದೆ ಆ ವಿಮಲ್ ಪೈಪ್ಸ್ ಅಂತ, ಅಲ್ಲಿಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಕೆಳಗಡೆ ಕೊಟ್ಟಿರೋ ನಂಬರು, ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮತ್ತೆ ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ರೈತ ಬಾಂಧವರಿಗೆ, ಎಲ್ಲ ಮಾರ್ಕೆಟ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ
ಇವೆರಡು ವ್ಯತ್ಯಾಸ ಆಗ್ಬಿಟ್ಟಿದೆ ಆಗ್ಲೇ. ಕ್ವಾಲಿಟಿ ಎಂದು ಕೊಡ್ತಾರೆ, ಕ್ವಾಂಟಿಟಿ ಕನ್ಫರ್ಮೇಶನ್ ಬರ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಫ್ಯಾಕ್ಟ್ರಿ ಲೆವೆಲ್ ನೀವು ಬಂದಲ್ಲಿ ನಿಮಗೆ ಕ್ವಾಂಟಿಟಿನೂ ಪಕ್ಕ ಸಿಗುತ್ತೆ. ಇವಾಗ 400 ಮೀಟರ್ ಆಗಿರ್ಬೋದು, 800 ಮೀಟರ್ ಆಗಿರ್ಬೋದು, 1000 ಮೀಟರ್ ಆಗಿರ್ಬೋದು ಅಂತ ಎಲ್ಲ ಹೇಳ್ಬೋದು ಕೊಡ್ತೀವಿ ಅಂತ. ಕೊಡ್ತಾರೋ ಕೊಡಲ್ಲ ಗ್ಯಾರಂಟಿ ಇಲ್ಲ ರೀ. ಆದ್ರೆ ಫ್ಯಾಕ್ಟ್ರಿ ಲೆವೆಲ್ ನೀವು ಯಾವತ್ತನ ಬರ್ರಿ, ಇಲ್ಲಿ ಯಾವುದೇ ಪ್ರಕಾರ ಮೋಸ ಆಗಲ್ಲ, ಅನ್ಯಾಯ ಆಗಲ್ಲ, ಹೆಚ್ಚು ಕಮ್ಮಿ ಆಗಲ್ರಿ. ನಾವು 400 ಮೀಟರ್ ಕೊಡ್ತೀವಿ, 800 ಮೀಟರ್ 800 ಮೀಟರ್ ಪಕ್ಕ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ 400 ಮೀಟರ್ ಅಂತ ಇರ್ತವೆ, 280 300 ಮೀಟರ್ ಸಿಗ್ತವೆ. ಇದೆ ರೀ. ನಮ್ಮ ಹತ್ರ ರೈತರು ಬಾಂಧವರು, ನಮ್ಮದೇ ಆದ ರೈತರು ಬಾಂಧವರು ನಮ್ಮ ಹತ್ರ ಏನ್ ತಗೊಂಡೋಗಿರಲ್ಲ, 2-3 ಶಾಂಪಲ್ ತಗೊಂಡ್ರು ಮಾರ್ಕೆಟ್ ಇಂದ. ಸೌಕರ್ಯ ನಿಮ್ದು ಯಾಕೋ ರೇಟ್ ಜಾಸ್ತಿ ಬೀಳ್ತಿದೆ, ಇದು ಯಾಕೋ ಕಮ್ಮಿ ಬೀಳ್ತಿದೆ ಅಂತ ಅವ್ರ ಕಣ್ ಮುಂದೆ ನಾವು ಚೆಕ್ ಮಾಡಿ ತೋರಿಸಿದ್ವಿ. ಎಲ್ಲ 400 ಮೀಟರ್ ಅನ್ನೋರು 370 ಮೀಟರ್, 500 ಮೀಟರ್ ಅನ್ನೋ 450 ಮೀಟರ್ ಬಂತರಿ. ಅವಾಗ ಆಟೋಮೆಟಿಕ್ ಅವ್ರ ರೈತರಿಗೆಲ್ಲ ಮಂದಟ್ ಆಯ್ತು, ವಿಮಲ್ ಪೈಪಾಗ ಏನ್ ಹೇಳ್ತಾರಲ್ಲ ಅವ್ರು ಕರೆಕ್ಟಾಗಿ ಕೊಡ್ತೀರ ಅಂತ. ಇದು ನಮಗೆ ಮುಖ್ಯ ರೀ. ಹೌದು. ಇನ್ನೊಂದು ನಮ್ಮ ರೈತ ಬಂದವ್ರಿಗೆ ಹೇಳ್ತೀನಿ, ಮಾರ್ಕೆಟ್ ಅಲ್ಲಿ ನೀವು ಅವ್ರು ಏನ್ ಹೇಳೋದನ್ನ ನಂಬಿಡ್ಬೋದು ಈಸಿಯಾಗಿ. ಬಟ್ ಇಲ್ಲಿ ಹಂಗಲ್ಲ, ನೀವು ಡೈರೆಕ್ಟ್ ಆಗಿ ಲೈವ್ ಆಗಿ ನೋಡ್ಬೋದು ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಮತ್ತೆ ಎಷ್ಟು ಡೈಮೆನ್ಸ್ ಇರುತ್ತೆ, ಮತ್ತೆ ಎಷ್ಟು ನಿಮಗೆ ಕ್ವಾಂಟಿಟಿ ಇದೆ ಅಂತ ಡೈರೆಕ್ಟ್ ಆಗಿ ನೋಡಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆದ್ರೆ ರೈತರ ಬಂದವ್ರು ನಾ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಒಂದ್ಸಲ ಬರ್ರಿ ಫ್ಯಾಕ್ಟ್ರಿ ವಿಸಿಟ್ ಮಾಡ್ರಿ, ನಿಮ್ ಪ್ರಕಾರ ಎಲ್ಲ ನೋಡ್ರಿ. ಆದ್ಮೇಲೆ ನಿಮಗೆ ಮಂದಟ್ ಆಯ್ತಾ, ಕ್ವಾಲಿಟಿ ಚೆನ್ನಾಗಿದೆ, ಇವ್ರದ್ದು ಕ್ವಾಂಟಿಟಿ ಕರೆಕ್ಟ್ ಇದೆ, ಪರ್ಫೆಕ್ಟ್ ಕೊಡ್ತಾರೆ, ಆ ಕಾರಣ ಅವಾಗ ಮಾತ್ರ ನೀವು ಬುಕ್ ಮಾಡಿ ಹೋಗ್ರಿ ಮಾಲು. ನಮ್ದು ಪೂರಾ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ, ನಮ್ದೇ ಆದ ವೆಹಿಕಲ್ ಎಲ್ಲಾ ಕಡೆ ಬರುತ್ತೆ. ರೈತ ಬಾಂಧವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಯಾವ ಮೂಲೆಯಿಂದ ಆನ್ಲೈನ್ ಬುಕ್ ಮಾಡ್ರಿ, ನಾವು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಲ್ಲ ನಮ್ದೇ ವೆಹಿಕಲ್ ಆಗಿರ್ಬೋದು, ನಿಮಗೆ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ. ಅದು ಒಂದು ಅನುಕೂಲ ಮಾಡ್ಕೊಡ್ತೀವಿ ರೈತ ಬಾಂಧವರಿಗೆ. ಸರ್, ನಿಮ್ ಫ್ಯಾಕ್ಟ್ರಿಯಲ್ಲಿ ಇನ್ನೊಂದು ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರ, ಅದೇ ವೀಡ್ ಮ್ಯಾಟ್ ಅಂತ. ಇದ್ರ ಬಗ್ಗೆ ಒಂದು ಹೇಳ್ಬಿಡಿ. ಹಾ, ಇದು ನೋಡ್ರಿ, ಇದು ವೀಡ್ ಮ್ಯಾಟ್ ಅಂತ. ಇದು ನ್ಯೂ ಟೆಕ್ನಾಲಜಿ. ಆಗಲೇ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಿ ಹೆಚ್ಚು ಕಮ್ಮಿ 5-6 ವರ್ಷ ಆಗಿದೆ ಮಾರ್ಕೆಟ್ಗೆಲ್ಲ. ನಾವು ಇವಾಗ ರೀಸೆಂಟ್ ಚಾಲೂ ಮಾಡಿದೀವಿ. ಇದು ಕಳೆ ಚಾಪೆ ಅಂತ ಹೇಳ್ತೀವಿ. ಕಳೆ ಚಾಪೆ ಅಂದ್ರೆ ಕಳೆ ನಿಯಂತ್ರಣ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಇವಾಗ ಮುಂಚೆ ಎಲ್ಲ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ತಿದ್ರು. ಮಲ್ಚಿಂಗ್ ಪೇಪರ್ ಒಳಗೆ ನೀರು ಹೋಗಲ್ಲ ಒಳಗೆ. ಇದಾಗೆ 40-50% ನೀರು ಒಳಗೆ ಹೋಗುತ್ತೆ. ಪ್ಲಸ್ ಈ ಲೈಫ್ ಬಂದು ನಮ್ಮ ಮಲ್ಚಿಂಗ್ ಪೇಪರ್ ಎಲ್ಲ 3 ತಿಂಗಳು 6 ತಿಂಗಳು 1 ವರ್ಷ ಬರ್ಬೋದು. ಇದು ವೀಡ್ ಮ್ಯಾಟ್ ಬಂದು 4-5 ವರ್ಷ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ 4-5 ವರ್ಷ ರೈತರ ಬಾಂಧವರಿಗೆ ಯೂಸ್ ಮಾಡ್ಕೋಬಹುದು. ಮಲ್ಟಿಪಲ್ ಯೂಸ್, ನಿಮಗೆ ಯಾವ ಬೇಕಾ ಹಾಕ್ರಿ, ಮತ್ತೆ ಯಾವ ಬೇಕಾ ಮಡ್ಚಿಕ್ರಿ, ಮತ್ತೆ ಅದನ್ನು ಯೂಸ್ ಮಾಡ್ರಿ. ಯಾವುದೇ ಪ್ರಕಾರ ಏನು ಪ್ರಾಬ್ಲಮ್ ಆಗಲ್ಲ. 100% ನಿಮಗೆ 40 to 50% ನೀರು ಒಳಗೆ ಹೋಗುತ್ತೆ. ಪ್ಲಸ್ ಕಳೆ ನಿಯಂತ್ರಣ ಆಗುತ್ತೆ. ಇದರಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು 2 ಅಡಿಯಿಂದ 24 ಅಡಿ ಅಗಲ ಅಪ್ ಟು, ಅಂದ್ರೆ 2 ಅಡಿ ಆಗಿರ್ಬೋದು, 2.5 ಆಗಿರ್ಬೋದು, ಮತ್ತೆ 1 ಮೀಟ್ರು, 1.2 ಮೀಟರು, 1.5 ಮೀಟರ್ಸು, 2 ಮೀಟರು, 3 ಮೀಟರು, 3.5 ಮೀಟರ್ಸು, 4 ಮೀಟರು, 4.2 ಮೀಟರ್ಸು, ಅಪ್ ಟು 5.2 ಮೀಟರ್ಸ್ ವರೆಗೂ ನಾವು ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದರಲ್ಲಿ ಒಂದು ರೋಲ್ ಸಿಸ್ಟಮ್ ಬರುತ್ತೆ. ಅಂದ್ರೆ ಅನ್ಕೊಳ್ಳಿ, ಇವಾಗ ಅಡಿಕೆಗೆ ಯೂಸ್ ಮಾಡ್ತಾರೆ ರೈತ ಬಾಂಧವರೆಲ್ಲ, 2 ಅಡಿ ಹಾಕ್ತಾರೆ ಅಗಲ, ಪ್ಲಸ್ 100 ಮೀಟರ್ ಉದ್ದ ಬರುತ್ತೆ. 100 ಮೀಟರ್ ಅಂದ್ರೆ 320 ಅಡಿ ಅನ್ಕೋಬಹುದು ನಾವು ಜನರಲ್ ನಮ್ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ 2 ಅಡಿ ಅಗಲದಿಂದ ನಮಗೆ ಹೆಚ್ಚು ಕಮ್ಮಿ 330 ಅಡಿವರೆಗೂ ಈ ನಾವು ವೀಡ್ ಮ್ಯಾಟ್ ಒಂದೇ ಶೀಟಾಗಿ ಹಾಕೊಂಡು ಹೋಗ್ಬೋದು. ಸರ್, ಇನ್ನೊಂದು ರೈತರು ಯಾವ ಇದ್ರಾಗ ಕೇಳ್ತಾರೆ ಅದ್ರ ಮಾಡ್ಕೊಡ್ತೀವಿ, ನಾವೆಲ್ಲ ಮಾಡ್ಕೊಡ್ತೀವಿ. ನಮ್ಮ ಹತ್ರ ನಿಮ್ಗೆ ಅಂದ್ರೆ ಡ್ರೈ ಮೆನ್ಷನ್ ನಮ್ಮ ಹತ್ರ ಇಷ್ಟೆಲ್ಲ ನಾವು ರೆಡಿ ಮಾಡ್ತೀವಿ. ನಮ್ಮ ಹತ್ರ ರೆಡಿ ಇರ್ತಾವ ಮಾಲು. ಅದು ಬಿಟ್ಟು ಏನೋ ಬೇಕಾ ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ಬೇಕು, ನಮ್ದಂತೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನೀವು ಬಂದು ನಮಗೆ ಒಂದು ಟೈಮ್ ಕೊಟ್ರೆ, ರೈತ ಬಾಂಧವರು ಮಿನಿಮಮ್ 1 ವೀಕ್ ಇಲ್ಲ 10 ಡೇಸ್ ಟೈಮ್ ಕೊಟ್ರೆ ನಾವು ಆ ಗ್ಯಾಪ್ ಅಲ್ಲಿ ರೆಡಿ ಮಾಡ್ಕೊಡ್ಬೋದು. ಬಳಸಬಹುದು ಸರ್. ಹಾ, ಇವಾಗೆಲ್ಲ ಮೇಜರ್ ಮುಂಚೆ ಎಲ್ಲ ಬರೀ ದಾಡಂಬರಿಗೆ ಯೂಸ್ ಮಾಡ್ತಿದ್ರು ರೈತ ಬಾಂಧವರು. ಇವಾಗ ಅಡಿಕೆಗೆ ಯೂಸ್ ಮಾಡ್ತಾರೆ, ಡ್ರ್ಯಾಗನ್ ಫ್ರೂಟಿಗೆ ಯೂಸ್ ಮಾಡ್ತಾರೆ. ಇವಾಗ ಮೊನ್ನೆ ಒಬ್ರು ಗುಲಾಬಿಗೂ ಯೂಸ್ ಮಾಡಿದ್ರು, ಶಾವಂತಿಗೆ ಯೂಸ್ ಮಾಡ್ಯಾರೆ. ನಮಗೆ ಎಲ್ಲೆಲ್ಲಿ ಕಳೆ ಅಂದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿದೆ ಇದೆ ಮೈನ್ ನಮಗೆ ಕೂಲಿ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಕಡೆ ಕೂಲಿ ಸಿಗ್ತಿಲ್ಲ. ಕಳೆ ಕೀಳಕ್ಕೋಸ್ಕರ ನಾವು ರೈತರ ಬಾಂಧವರು ಎಷ್ಟು ಸೋತೋಗ್ಬಿಡಿಯಾರಂದ್ರೆ ಬರೀ ಬೆಳೆ ಹಾಕ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಬಾಕಿ ಇವರಿಗೆ ಗಾಡಿ ಕಳ್ಸು, ಕರ್ಕೊಂಬ, ಮತ್ತೆ ಕರ್ಕೊಂಡು ಹೋಗು, ಅದು ಭಾರಿ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಮೈನ್ ಇದೆ ಉಪಯೋಗ ನೋಡ್ರಿ. ಪ್ಲಸ್ ಬೇಸಿಗೆನಾಗೆ ಹಾಕಿದ್ರೆ ಮಾತ್ರ ಭಾರಿ ಉಪಯೋಗ. ತೇವಾಂಶ ಕಂಟಿನ್ಯೂ ಒಳಗಿರುತ್ತೆ. ಇದು ಬಂದು ಕಟ್ ಪೀಸ್ ಅಂತ. ಇವಾಗ ನಾನು ನಿಮ್ ಮುಂಚೆ ಇದೇನಂದ್ರೆ ರೋಲ್, ಇದು ಬಂದು ಕಟ್ ಪೀಸ್ ಸಿಂಗಲ್ ಗಿಡಕ್ಕೆ. ಹೌದು, ಒಂದೊಂದೇ ಗಿಡಕ್ಕೆ ನಾವು ಹಾಕ್ಬಹುದು. ಸಿಂಗಲ್ ಪೀಸ್ ರೆಡಿ ಕಟಿಂಗ್ ಬರುತ್ತೆ. ಒಂದೊಂದೇ ಗಿಡಕ್ಕೆ ನಾವು ಹಾಕೊಂಡು ಹೋಗ್ಬಿಟ್ಟು ಅನ್ಕೊಳ್ರಿ, 4 ಸೈಡಾಗಿ 4 ಮಳೆ ಓಡ್ಬಿಟ್ಟು ಸಾಕು. ಇದಾದ ಮಳೆ ಬರುತ್ತೆ, ಆ ಮಳೆ ಹಾಕಿ ನಾವು ಯೂಸ್ ಮಾಡ್ಕೋಬಹುದು. ಸೊ ಈ ಪ್ರಕಾರ ನಾವು ಇದಾಗೆ 1 ಮೀಟ್ರು ಮತ್ 4 ಅಡಿ 5 ಅಡಿ 5 ಅಡಿ ಇದು ಸ್ಟ್ಯಾಂಡರ್ಡ್ ರೀ ಸೈಜ್ ಕಟ್ ಪೀಸ್ ಸಿಗ್ತವೆ ಅಂತ. ಇದು ಬಿಟ್ಟು ಯಾರ ರೈತ ಬಾಂಧವರಿಗೆ ಸ್ವಲ್ಪ ಉದ್ದ ಆಗಲ್ಲ ಚೇಂಜ್ ಬೇಕು ಅಂತ ಅಂದ್ರೆ ಅದನ್ನು ಮಾಡ್ಕೊಡ್ತೀವಿ.
ಸರ್ಟನ್ ಟೈಮ್ ಕೊಡ್ಬೇಕು ನಮಗೆ, ಸ್ವಲ್ಪ ಟೈಮ್ ಕೊಟ್ಟು ನಾವು ಇವಾಗ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ನೋಡ್ತಾ ಇರ್ಬೋದು ರೈತರು, ಇದು ವೀಡ್ ಮ್ಯಾಟ್ ಅಂತ ಹಾಲು ಹೇಳ್ತಿದ್ದಾರೆ, ಕಳೆ ಚಾಪೆ ಅಂತ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ ಏನಂದ್ರೆ, ಈ ಒಂದು ಬೇಸಿಗೆಯಲ್ಲಿ ಇದು ನಾವು ಸಿಂಗಲ್ ಗಿಡಕ್ಕೆ ಆರಾಮಾಗಿ ಹಾಕ್ಬೋದು. ಇನ್ನೊಂದು, ಈ ಬೇಸಿಗೆಯಲ್ಲಿ ನೀರು ಎಲ್ಲ ಕಡೆ ಕಡಿಮೆ ಆಗ್ತಿದೆ. ಇದನ್ನ ಒಂದ್ ಟೈಮ್ ನೀವು ಹಾಕ್ಬಿಟ್ಟು ಕೆಳಗಡೆ ನೀರು ಬಿಟ್ರೆ ಯಾವಾಗಲೂ ತಂಪು ನಿಂತ್ಕೊಂಡಿರುತ್ತೆ. ತಂಪನ್ನ ಬೇಗ ಆವಿ ಆಗೋಕ್ಕೆ ಬಿಡಲ್ಲ, ಮತ್ತೆ ಕಳೆನೂ ಜಾಸ್ತಿ ಹುಟ್ಟಲ್ಲ. ನೀವು ಕಳೆ ತೆಗೆಸೋಂಥ ಖರ್ಚು ಉಳಿತೆ, ಮತ್ತೆ ನೀರಿನ ಉಳಿತಾಯನ ತುಂಬಾ ಜಾಸ್ತಿ ಮಾಡುತ್ತೆ. ಆದಷ್ಟು ಸಿಂಪಲ್ ಆಗಿದೆ, ಮತ್ತೆ ತುಂಬಾ ಬಳಕೆ ಆಗ್ತಿದೆ ಎಲ್ಲ ಕಡೆ. ಆದಷ್ಟು ವೀಡ್ ಮ್ಯಾಟ್ ತುಂಬಾ ಚೆನ್ನಾಗಿದೆ. ವಿಮಲ್ ಗೋಲ್ಡ್ ಅಂತ ಒಂದು ವೀಡ್ ಮ್ಯಾಟ್ ಇದು. ಬನ್ನಿ ಈ ಫ್ಯಾಕ್ಟ್ರಿ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿರಿ ಸರ್ನ. ನಿಮ್ಗೆ ಯಾವ ತರ ಡೈಮೆನ್ಷನ್ ಬೇಕೋ ಆ ತರ ರೆಡಿ ಮಾಡ್ಕೊಡ್ತಾರೆ. ಮತ್ತೆ ಕೆಳಗೆ ಕೊಟ್ಟಿರೋ ನಂಬರ್ಗೂ ನೀವು ಕರೆ ಮಾಡಿದ್ರೆ ಅವ್ರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇದ್ರ ಬಗ್ಗೆ. ನಮ್ದು ಪೂರಾ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ನಮ್ದು ಚಳ್ಳಕೆರೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಮ್ದು ಮಂಡ್ಯದಾಗೆ ಆಫೀಸ್ ಇದೆ, ನಮ್ದು ಶಿವಮೊಗ್ಗದಾಗೂ ಆಫೀಸ್ ಇದೆ. ಎಲ್ಲ ಒಂದೇ ಬೆಳೆ, ಒಂದೇ ರೇಟು, ಎಲ್ಲೂ ಏನು ಚೇಂಜ್ ಇಲ್ಲ. ನೀವು ಯಾವ ಆಫೀಸಿಂದ ಆನ್ಲೈನಾಗಿ ಬುಕ್ ಮಾಡಿದ್ರು ನಿಮಗೆ ಟ್ರಾನ್ಸ್ಪೋರ್ಟ್ ಬುಕ್ ಮಾಡಿಕೊಡ್ತೀವಿ. ಇಲ್ಲ ನಮ್ಮದೇ ಆದ ವೆಹಿಕಲ್ ಇದೆ, ಆ ರೂಟಾಗಿ ನಮ್ಮ ವೆಹಿಕಲ್ ಬರ್ತಿದೆ. ಆಲ್ ಓವರ್ ಕರ್ನಾಟಕ ನಾವು 1200 ಅಂಗಡಿಗೆ ಇವತ್ತು ಸಪ್ಲೈ ಮಾಡ್ತಿದೀವಿ. ನಮ್ದೆಲ್ಲ PVC ಪೈಪು, ಮಲ್ಚಿಂಗ್ ಪೇಪರು, ಲ್ಯಾಟ್ರಲ್ ಎಲ್ಲ ಸಪ್ಲೈ ಮಾಡ್ತೀವಿ. ಅದೇ ವೆಹಿಕಲ್ ನಾವು ರೈತರು ಬಂದ್ರೆ ಕಳಿಸ್ಬೋದು, ಅದು ವ್ಯವಸ್ಥೆ ಇದೆ. ಇಲ್ಲ ಅರ್ಜೆಂಟ್ ಇದೆ ನಾವು ಟ್ರಾನ್ಸ್ಪೋರ್ಟ್ಗೂ ಬುಕ್ ಮಾಡ್ತೀವಿ. ಹೌದೇ ಆದ ಯಾವ ಟ್ರಾನ್ಸ್ಪೋರ್ಟ್ ಹೇಳ್ತಾರಲ್ಲ, ಆ ಟ್ರಾನ್ಸ್ಪೋರ್ಟ್ ನಾವು ಬುಕಿಂಗ್ ಸಿಸ್ಟಮ್ ಇದೆ. ಒಟ್ಟಿಗೆ ಆನ್ಲೈನ್ ಬುಕಿಂಗ್ ಸಿಸ್ಟಮ್ ನಮ್ದೆಲ್ಲ ಇದೆ. ರೈತರ ಬಾದು ಅದನ್ನು ಉಪಯೋಗಿಸ್ಕೋಬಹುದು ಆರಾಮಾಗಿ. ಇವೆಲ್ಲ ನೀವು ನೋಡ್ತಿರೋದು, ಇವೆಲ್ಲ ವೀಡ್ ಮ್ಯಾಟ್ ನೋಡ್ರಿ, ಸ್ಟಾಕ್ ನೀವು ನೋಡ್ತಿರೋದು ಪೂರಾ ಇವೆಲ್ಲ ವೀಡ್ ಮ್ಯಾಟ್ ಸ್ಟಾಕ್ ರೀ ಪೂರಾ. ಇದಕ್ಕೆಲ್ಲ ಡಿಫ್ರೆಂಟ್ ಸೈಜ್ ಇದೆ. ನೋಡ್ತಾ ಇರ್ಬೋದು. ಇಷ್ಟೊತ್ತು ನೀವು ನೋಡಿದ್ರ ಈ ಒಂದು ಕಂಪ್ನಿಯಲ್ಲಿ, ಒಂದು ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. PVC ಪೈಪ್ ಆಗಿರ್ಬೋದು, ಮಂಚಿಂಗ್ ಪೇಪರ್ ಆಗಿರ್ಬೋದು, ವೀಡ್ ಮ್ಯಾಟ್ ಆಗಿರ್ಬೋದು, ಮತ್ತೆ ಪೇಪರ್ ಲ್ಯಾಟರ್ ಆಗಿರ್ಬೋದು, ಟ್ಯೂಬ್ ಲ್ಯಾಟರ್ ತುಂಬಾ ಒಳ್ಳೆ ಗುಣಮಟ್ಟದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ನನ್ನ ಒಂದು ಸಲಹೆ ಏನು ನಿಮಗೆ ಅಂತಂದ್ರೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ಹೋಗಿ ನೀವು ಮೆಟೀರಿಯಲ್ ಖರೀದಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಮತ್ತೆ ಒಂದು ಒಳ್ಳೆ ಕ್ವಾಲಿಟಿ ನೀವು ಕಣ್ಣೆದುರಿಗೆ ನೋಡಿ ನೀವು ಖರೀದಿ ಮಾಡ್ಬೋದು. ನಮ್ಮ ರೈತರು ಒಂದು ಮನೆ ಮಾಡ್ಕೊಂತೀನಿ, ವಿಮಲ್ ಗೋಲ್ಡ್ ಇಲ್ಲ ವಿಮಲ್ ಪೈಪ್ಸ್, ನೀವು ಯಾವುದೇ ಆಗಿರ್ಬೋದು ಮಾರ್ಕೆಟಲ್ಲಿ ನೀವು ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ತಗೊಳ್ರಿ. ಯಾವ್ದ್ರ ಬಗ್ಗೆ ಇದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗೆ ಕೊಟ್ಟಿರೋ ನಂಬರಿಗೆ ನೀವು ಕರೆ ಮಾಡ್ಬೋದು. ಎಲ್ಲ ಒಂದು ಫ್ಯಾಕ್ಟ್ರಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ತೋರಿಸಿದ್ದೀನಿ ಇಷ್ಟೊತ್ತು ನಿಮಗೆ. ನೀವೇ ನೋಡಿ ನೀವೇ ಡಿಸೈಡ್ ಮಾಡಿದ್ದೀರಾ ಅಂತ. ಕೊನೆದಾಗ ಏನ್ ಹೇಳ್ತೀರಾ? ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವ್ ಇವಾಗ ಏನ್ ನಿಮಗೆಲ್ಲ ಫ್ಯಾಕ್ಟ್ರಿ ಎಲ್ಲ ವ್ಯೂ ತೋರಿಸಿದೀವಲ್ಲ, ನಾವು ಹೊಸಬ್ರಲ್ಲ. ನಾವು ಈ ಫೀಲ್ಡ್ ಬಂದು ಹೆಚ್ಚು ಕಮ್ಮಿ 30 ವರ್ಷ ಆಗಿದೆ. ಆಗ್ಲೇ 30 ವರ್ಷದಿಂದ ನಾವು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಈ ವೀಡ್ ಮ್ಯಾಟ್ ಆಗಿರ್ಬೋದು, ಲ್ಯಾಟಲ್ ಆಗಿರ್ಬೋದು, ಇವೆಲ್ಲ ಆಗಲೇ ಒಂದು 10 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ನೋಡ್ರಿ, ಒಳ್ಳೆ ಗುಣಮಟ್ಟ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಮಾತ್ರ ಒಂದು ಮಾರ್ಕೆಟ್ ನಾವು ಕಂಟಿನ್ಯೂ ಇರ್ಬೋದ್ರಿ. ಮೀಡಿಯಂ ಮಾಡಿ ಇಂಥವು ಸಖತ್ ಫ್ಯಾಕ್ಟ್ರಿಗಳು ಬಂದು ಸಖತ್ ಫ್ಯಾಕ್ಟ್ರಿ ಮುಚ್ಚಿ ಹೋಗ್ಬಿಟ್ಟು ಆಗ್ಲೇ. ಇದು ಕಮ್ಮಿ ರೇಟ್ ಆಗಿರ್ಬೋದು, ಕ್ವಾಂಟಿಟಿ ಕಮ್ಮಿ, ಕ್ವಾಲಿಟಿ ಕಮ್ಮಿ ಕೊಟ್ಟು ಬಂದ್ರು, ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು, ಆಮೇಲೆ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರು. ಓಕೆನಾ? ನಮ್ದು ಹಂಗೆ ಇಲ್ರಿ. ನಾವು ಇವತ್ತು 30 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಇಲ್ಲಿ. ಸೊ ನಾವು ಪ್ರತಿ ವರ್ಷ ಹೊಸ ಐಟಮ್ನ ಮಾರ್ಕೆಟಿಗೆ ರೈತರು ಬಂದು ತರಬೇಕು, ಅನುಕೂಲ ಮಾಡಿ ಕೊಡಬೇಕು. ರೈತರ ಬಾಂಧವರಿಗೆ ಎಲ್ಲೂ ಮೋಸ ಆಗಬಾರ್ದು. ರೈತರ ಬಾಂಧವರಿಗೆ ಒಂದ್ಸರಿ ಇನ್ವೆಸ್ಟ್ ಮಾಡಿದ್ಮೇಲೆ ಅವರು ಅವ್ರ ಮಕ್ಕಳು ಇರೋವರೆಗೂ ಅವೆಲ್ಲ ಬಾಳಿಕೆ ಬರಬೇಕು ಅಂತ ನಮ್ಮ ಮನಸ್ಸು. ಆ ಪ್ರಕಾರ ನಾವು ಮಾರ್ಕೆಟಿಗೆಲ್ಲ ಸರ್ವ್ ಮಾಡ್ತಿದ್ದೀವಿ. ಸೊ ದಯವಿಟ್ಟು ರೈತರ ಬಾಂಧವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, PVC ಪೈಪು, ನಿಮಗೆ ಲ್ಯಾಟ್ರಲ್ಲು, ಮತ್ತೆ ವೀಡ್ ಮ್ಯಾಟು, ಮತ್ತೆ ನಿಮಗೆ ಮಲ್ಚಿಂಗ್ ಪೇಪರ್ ಬೇಕಾದ್ರೆ ದಯವಿಟ್ಟು ವಿಮಲ್ ಪೈಪ್ನ ಕಾಂಟ್ಯಾಕ್ಟ್ ಮಾಡ್ರಿ. ದಯವಿಟ್ಟು ಅಂಗಡಿ ಒಳಗೂ ಹೋಗಿ ವಿಮಲ್ ಅಂತ ಕೇಳ್ರಿ. ಎಲ್ಲ ಅಂಗಡಿಗಳು ಸಿಗುತ್ತೆ. ಆಗ ಸಿಗಲ್ಲ ಅಂದ್ರೆ ನಾವು ಅಲ್ಲಿ ಅಂಗಡಿಗೆ ಕಳಿಸಿ ಬೇಕಾದ್ರೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ನಾವೇ ಟ್ರಾನ್ಸ್ಪೋರ್ಟ್ ಕಳಿಸೋ ವ್ಯವಸ್ಥೆನೂ ಮಾಡ್ತೀವಿ. ಎಲ್ಲ ವ್ಯವಸ್ಥೆಯೂ ಇದೆ. ದಯವಿಟ್ಟು ರೈತರ ಬಾಂಧವರಿಗೆ ಹೇಳಕ್ ಇಷ್ಟ ಪಡ್ತೀನಿ. ಎಲ್ಲ ನಾವು ಇದನ್ನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳಿ. ನೋಡ್ತಾ ಇರೋದು ನಮ್ಮ ರೈತ ಬಂದವರು, ದಯವಿಟ್ಟು ವಿಡಿಯೋನ ನಮ್ಮ ಎಲ್ಲ ರೈತ ಬಂದವರು ಶೇರ್ ಮಾಡಿ. ಯಾಕಂದ್ರೆ ಈ ತರ ಒಂದು ಒಳ್ಳೆ ಮಾಹಿತಿ, ಒಂದು ಒಳ್ಳೆ ವಿಷಯ ಎಲ್ಲ ರೈತರು ಗೊತ್ತಾಗ್ಲಿ. ಮತ್ತೆ ಅವ್ರಿಗೂ ಏನಾದ್ರು ಈ ತರ ಒಂದು ಹುಡುಕ್ತಾ ಇದ್ರೆ ಕಮ್ಮಿ ರೇಟಲ್ಲಿ ಮತ್ತು ಒಂದು ಒಳ್ಳೆ ಗುಣಮಟ್ಟದಲ್ಲಿ ಎಲ್ಲಿ ಸಿಗ್ತವೆ ಈ ಒಂದು ಮೆಟೀರಿಯಲ್ಗಳು ಅಂತ ಹುಡುಕ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.